ಭಾರತ ಮತಯವರು ದೋಹದ ಒಂದು ಚೌಪಾಯನ್ನು ನುಡಿಸಬೇಕಾಗಿ ಅವರಿಗೆ ವಿನಿಸಿಕೊಂಡೆ. ಈ ಬ್ರಹ್ಮಜ್ಞಾನದ ಒಂದು ವಚನವನ್ನು ನಮಗೆ ಹೇಳ್ತಾ ಇದ್ದಾರೆ. ಆವಲ್ಲಿ ಕೇವಲ ನಿಶ್ಚಿಂತವಾಗಿರುವುದು ಅದೀಗ ಬ್ರಹ್ಮಜ್ಞಾನ, ಆವಲ್ಲಿ ತಾನೆಂಬುದು ತೋರದುವುದು ಅದೀಗ ಬ್ರಹ್ಮಜ್ಞಾನ. ಇದರ ವಿಚಾರವನ್ನು ಇವತ್ತು ಮುಂದುವರಿಸ್ತಾರೆ ಗುರುಗಳು. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಷಟಸ್ಥಲ ಚಕ್ರವರ್ತಿ ಸದ್ಗುರು ಶ್ರೀ ಶುದ್ಧ ಬ್ರಹ್ಮನಿಷ್ಠ ಚನ್ನಬಸವೇಶ್ವರರ ವಚನಗಳ ಪೈಕಿ ಭಕ್ತನ ಜಂಗಮಲಿಂಗ ಸ್ಥಳದಲ್ಲಿ ಅಂದ್ರೆ ಪ್ರಾಣಲಿಂಗಿ ಸ್ಥಳದಲ್ಲಿ ವ್ಯಷ್ಟಿ ಜಂಗಮನ ಉಪಚಾರ ಹೇಳಿದ್ರು. ಅದೇ ರೀತಿ ಭಕ್ತನ ಶರಣ ಸ್ಥಳದಲ್ಲಿ ಅಂದ್ರೆ ಭಕ್ತನ ಪ್ರಸಾದ ಲಿಂಗ ಸ್ಥಳದಲ್ಲಿ ಭಕ್ತ ಅಂಗನ ಆನಂದ ಭಕ್ತಿ ಏನಾಗಬೇಕಾಗ್ಯದ, ಪರಾಶಕ್ತಿಯಾಗಿ ಪರಿವರ್ತನೆ ಮಾಡ್ಕೋಬೇಕಾದ್ರೆ ಪರಾಶಕ್ತಿಯಾಗಿ ಪರಿವರ್ತನೆ ಮಾಡಿಕೊಂಡ್ರೆ ಆತ ಪ್ರಸಾದ ಲಿಂಗಿ ಅನ್ನಿಸ್ಕೊತಾನ, ಶರಣ ಅನ್ನಿಸ್ಕೊತಾನ. ಇಲ್ಲಿ ಏನ್ ಹೇಳಕತ್ತಾರ ಅಂತಂದ್ರೆ ಆಚಾರದ ಬಗ್ಗೆ ಹೇಳಕತ್ತಾರ. ಆಚಾರ ಶುದ್ಧಿ, ಎಂತಲ್ಲಿ ಊಟ ಮಾಡಬೇಕು, ಎಂತಲ್ಲಿ ಪ್ರಸಾದ ತಗೋಬೇಕು, ಶುದ್ಧ ಪ್ರಸಾದ ಹೆಂಗ್ ತಗೋಬೇಕು. ಹೌದಲ್ರಿ? ಪ್ರಸಾದ ಅಂದ್ರೆ ಎಲ್ಲಿರ್ತದ, ಹೆಂಗಿರ್ತದ, ಅದೇ ಪ್ರಸಾದ ಶುದ್ಧಿ ಹೆಂಗಿರ್ತದ ಅನ್ನೋದು ಹೇಳಕತ್ತಾರ. ಒಂದೊಂದ್ ಕಡೆ ಒಂದೊಂದು ಹೇಳ್ತಾರ. ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಇರ್ಬೇಕು ಏನ್ ಹೇಳ್ತಾರ, ಇದ್ರಾಗ ಏನ್ ಹೇಳ್ತಾರ. ಓಸು ಒಂದೇ ಟೈಪ್ ವಚನಗಳು ಒಂದ್ ಕಡೆ ಹಾಕಿರ್ತಾರ. ಇನ್ನೇನಪ್ಪ ಅಂತಂದ್ರೆ ಭಕ್ತಿ ಅಂದ್ರೆ ಏನ್ ತಿಳ್ಕೊಂಡ್ರಿ? ಭಕ್ತಿ ಅಂದ್ರೆ ಪರಮಾತ್ಮನ ಮೇಲೆ ಪ್ರೇಮ ಅಂತೇಳಿ ಸಾಮಾನ್ಯವಾದ ಅರ್ಥದಲ್ಲಿ ಎಲ್ಲರೂ ಹೇಳ್ತಾರೆ. ಆದ್ರೆ ಈ ಶರಣ ಮಾರ್ಗದ ಭಕ್ತ ಅಂತ ಭಕ್ತ ಅಲ್ಲ. ದೇವ್ರ ಮೇಲೆ ಭಕ್ತಿ ಮಾಡೋದು ಅಷ್ಟೇ ಅಲ್ಲ ಒಂದು, ದೇವ್ರ ಮೇಲೆ ಪ್ರೀತಿ ಮಾಡೋದು ಅಷ್ಟೇ ಇಲ್ಲ ಒಂದು. ಇವನು ಭಾರಿ ಅರ್ಭಟ್ ಭಕ್ತ. ಈ ಶರಣ ಮಾರ್ಗ ವೀರಶೈವ ಮಾರ್ಗದೊಳಗಿನ ಭಕ್ತ ಬೇರೆ ಯಾವುದರೆ ಸಾಮಾನ್ಯವಾದಂತ ಜನರು ಬೇರೆ. ವೀರಶೈವ ಭಕ್ತ ಅಂತಂದ್ರ ಇವಂದು ನೀವು ಬಹಳ ಚಂದ ತಿಳ್ಕೋಬೇಕು. ಕರ್ಮ ಅಂದ್ರೆ ನೀವು ಕ್ರಿಯಾಚಾರ ಮಾಡ್ತಿರಲ್ಲ, ಆಗಮೋಕ್ತ ಕ್ರಿಯಾಚಾರ, ಅದು ವೇದಾಂತದೊಳಗೆ ಕರ್ಮ ಅಂತಾರೆ. ಇದು ಕ್ರಿಯಾಕಾಂಡ. ಆಗಮೋಕ್ತವಾದ ಕ್ರಿಯೆಗಳು, ಲಿಂಗ ಪೂಜೆ ಅವೆಲ್ಲ ಮಾಡ್ತೀರಿ. ನೀವೇನ್ ವೇದ ಹೋಮ ಹವನ ಮಾಡ್ತೀರೇನು? ಏನಿಲ್ಲ. ಲಿಂಗ ಪೂಜೆ ಮಾಡೋರು ನೀವು, ಕ್ರಿಯೆ ಅಷ್ಟೇ, ಕ್ರಿಯಾಚಾರ. ಅದರ ಜ್ಯೋತಿರ್ಲಿಂಗ ಅಲ್ಲಿ ಇಲ್ಲಿ ಪಾದಯಾತ್ರೆ ಹೋಗ್ತೀರಿ, ದರ್ಶನ ಮಾಡ್ಕೊಂಡ್ ಬರ್ತೀರಿ, ಅದು ಮಾಡ್ತೀರಿ, ಇದು ಮಾಡ್ತೀರಿ. ಅದಕ್ಕೆ ಇದು ಕ್ರಿಯಾಕಾಂಡ, ಶರೀರ ದಂಡನೆ. ಪರಮಾತ್ಮನಿಗಾಗಿ ಶರೀರ ದಂಡನೆ ಮಾಡೋದಕ್ಕ, ಒಂದಿಟ್ಟು ಶಾರೀರಿಕವಾಗಿ ಕೆಲಸ ಮಾಡೋದಕ್ಕ ಕ್ರಿಯಾಚಾರ ಅಂತಾರೆ. ಅದ್ಯಾವುದು? ಆಗಮೋಕ್ತ. ಈ ಆಗಮೋಕ್ತ ಕ್ರಿಯಾಚಾರ ಏನ್ ಮಾಡ್ತೀವಿ, ಪ್ಲಸ್ ಅದರ ಜೊತೆಗೆ ಏನ್ ಮಾಡ್ತೀವಿ? ಧ್ಯಾನ ಮಾಡ್ತೀವಿ. ಧ್ಯಾನ, ನಿಶ್ಚಲ ಚಿತ್ತಕ್ಕಾಗಿ ಧ್ಯಾನ ಮಾಡ್ತೀವಿ. ಎದರ ಸಲುವಾಗಿ? ಲಿಂಗದ ಧ್ಯಾನ, ಮತ್ತಿನ್ನೇನಿಲ್ಲ. ಲಿಂಗದ ಧ್ಯಾನ ಎದಕ್ಕ?
ಸ್ವಲ್ಪ ಫ್ರೀ ಆಗ್ಬೇಕಂತ, ಈ ಸಂಸಾರದಿಂದ ಸ್ವಲ್ಪ ಫ್ರೀ ಆಗಬೇಕು. ಲಿಂಗದ ಧ್ಯಾನ ಮಾಡಿದ್ಮೇಲೆ ಸ್ವಲ್ಪ ಫ್ರೀ ಆಗಂಗ ಮಾಡಪ್ಪ, ಈ ಸಂಸಾರದ ಕಾಟದಲ್ಲಿ 24 ತಾಸು ಬರೀ ಇದೇ ಆಗ್ಲಕತ್ತದ, ಒಂದ್ ಸ್ವಲ್ಪ ಮುಕ್ತ ಮಾಡು ಅಂತ ಒಂದಿಷ್ಟು ಲಿಂಗದ ಧ್ಯಾನ. ಮುಕ್ತ ಅಂದ್ರೆ ಆನಂದವಾಗಿರೋ, ಫ್ರೀ ಆಗಿರೋದೇ ಆನಂದ. ಈಗ ನೋಡ್ರಿ, ಮುಂಜಾನೆ ಹೆಣ್ಣುಮಗಳು ಹೇಳ್ತಾಳ, ಎದ್ದು ಕೂಡ್ಲೇನೆ ಆಕಿದ್ ಎಂತ ಸರ್ಕಸ್ ಇರ್ತದ ಗೊತ್ತದ? ಹೆಂಗಿರ್ತದ ಸರ್ಕಸ್? ಮುಂಜಾನೆ ಎದ್ದು ಕೂಡ್ಲೆ ತಾನು ಎದ್ದು ಮನಿ ಸ್ವಚ್ಛ ಮಾಡ್ಬೇಕು, ತಾನು ಜಳಕ ಮಾಡ್ಬೇಕು, ದೇವ್ರ ಪೂಜೆ ಮಾಡ್ಬೇಕು, ಆ ಮನೆಯ ಆಚಾರ ವಿಚಾರಗಳೇನೋ ಅವು ನಡೆಸ್ಬೇಕು, ಗಂಡಗೆ ಹಬ್ಬಿಸ್ಬೇಕು, ಗಂಡನ ಸ್ನಾನಕ್ಕ ನೀರು, ಅವನ ಅಡಿಗೆ ಊಟ, ಅವನ್ ಏನಂತನ ಪೆಟ್ರೋಲ್ ಟ್ಯಾಂಕ್ ಇದ್ದಂಗ ಗಂಡ ಯಾವಾಗ ಕಿರಿಕಿರಿ ಚಾಲು ಆಗ್ತದ ಗೊತ್ತಿಲ್ಲ. ಅವ್ನು ಹಿಡ್ಕೊಂಡು ದಬ್ಬಿ ಅವನಿಗೆ ಆಫೀಸ್ಗೆ ಹೋಗೋ ತನಕ ಅವನು ನೋಡ್ಬೇಕು ಎಚ್ಚರಿಕೆಯಿಂದ. ಮನ್ಯಾಗ ಮುದುಕರಿದ್ರಂತಂದ್ರೆ ಅವಕ್ಕೊಂದಿಟ್ಟು ನೋಡ್ಬೇಕು. ಮತ್ತೆ ಮಕ್ಕಳಿಗೆ ತಯಾರು ಮಾಡಿ ಕಳಿಸೋದು, ಕೆಲವೊಂದು ಸಣ್ಣ ಇರ್ತಾವ, ತಮಗೆ ತಾವೇ ಮಾಡ್ಕೊಳಕ್ ಬರಂಗಿಲ್ಲ, ಅವಕ್ಕೆಲ್ಲ ಈಕಿನೇ ತಯಾರು ಮಾಡಿ ಕಳಿಸ್ಬೇಕು. ಕೆಲವೊಂದು ತಮ್ಮ ತಾವು ಮಾಡ್ಕೋತಾವ, ಅವಕ್ಕೆಲ್ಲ ಉಣಿಸಿ ತಿನ್ನಿಸಿ ತಯಾರು ಮಾಡಿ, ಟ್ಯೂಷನ್ ಓದ್ತಿದ್ದವ್ರು ಟ್ಯೂಷನ್ಗೆ ಅದು ಇದು ಏನೇನೋ ಮಾಡಿ ಅವದಕ್ಕೂ ಸಾಲಿಗೆ ಕಳಿಸ್ಬೇಕು. ಎಲ್ಲ ಓಸು ಸಾಲಿಗೆ ಓದ್ತಾವಲ್ಲ, 10 ಸುಮಾರಿಗೆ 10 ಮನಿ ಫ್ರೀ ಆಗ್ತದಿಲ್ಲ. ಅಡಿಗೆ, ಹಾಲು ಕಾಸೋದು, ಚಾ ಮಾಡೋದು, ನಾಷ್ಟ ಮಾಡೋದು, ಮತ್ತೇನೆಲ್ಲ 1,000 ಫಂಕ್ಷನ್ ಮಾಡ್ತಾಳಕಿ ಮುಂಜಾನೆ. ಅದು ಮಾಡ್ತಾಳಲ್ರಿ. ಆಟೆಲ್ಲ ಮಾಡಿದ ಮೇಲೆ 10:30 ಅವರೆಲ್ಲ ಆದ್ಮೇಲೆ ಉಶ್ಯಪ ಅಂತ ವಾದವಲ್ಲ ಬೇಡ. ಆ ಹೆಣ್ಮಗಳು ಮಾಡೋ ಏನ್ ಕೆಲಸಗಳವಲ್ಲ, ನಾವು ಮಾಡ್ಲಕ್ ವಾದೇವು ಅಂತಂದ್ರೆ 10 ಮಣಿಗೆ 8 ಆದ್ರೂ ರಾತ್ರಿ ಆದ್ರೂ ಮುಗಿಯಂಗಿಲ್ಲ, ಅಷ್ಟು ಕೆಲಸಗಳು ಇರ್ತಾವ ಮಾಡ್ಲಿಕ್ಕೆ. ನಮ್ಗೆ ಬರಂಗಿಲ್ಲ ಮಾಡ್ಲಕ್. ಹಂಗ ಸ್ವಲ್ಪ ಇದ್ದ ಪರಿಸ್ಥಿತಿ ಒಳಗೆ ಚಂತನ ಮಾಡಿದ್ರು ನಮಗೆ ಹೆಂಗಿಲ್ಲ. ನಮಗೆ ಮುಂಜಾನೆ 10 ಏನ್ ಹೆಣ್ಮಗಳು ಮಾಡ್ತಾಳೆ ಕೆಲಸ, ಅವು ಮುಂಜಾನೆ ಸಂಜೆ ತನ ಮಾಡಿದ್ರು ನಮ್ಮ ಕೈಲಿ ಮಾಡ್ಲಕ್ಕಾಗಲ್ಲ. ಎಂತ ಸರ್ಕಸ್, ಅದ್ಭುತ ಸರ್ಕಸ್. ಸುಮ್ಮನೆ ಬೈತೀವಿ ಹೆಣ್ಮಕ್ಳಿಗೆ, ಆಕ್ಚುಲ್ ಅವ್ರು ಮಾಡೋ ಸರ್ಕಸ್ ಬಹಳ ದೊಡ್ಡ ಸರ್ಕಸ್. ಟೆಕ್ನಿಕ್ ಯೂಸ್ ಮಾಡ್ತಿರ್ತಾರ ಅವ್ರು ಹಂಗೆ. ಅದ್ರ ಮೇಲೆ ಇದು ಅದ್ರೊಳಗೆ ಮತ್ತೊಂದು ಏನಾರ ಬಂದ್ರೆ ಇದು ಅದನ್ನು ಮಾಡ್ತೀನಿ ತೊಗೊಂಬರ್ರಿ, ಇನ್ನೂ ತೊಗೊಂಬರ್ರಿ, ಹಂಗೆ ಮಾಡ್ರಿ, ಎಲ್ಲನೂ ಎಲ್ಲ ಕೆಲಸ ಕಾರ್ಯಗಳು ಒಪ್ಪಿಕೊಂಡು ಮಾಡ್ತಿರ್ತಾವ. ಎಲ್ಲ ಆದ್ಮೇಲೆ 10:00 ಸುಮಾರಿಗೆ ಒಂದ್ ಸ್ವಲ್ಪ ಫ್ರೀ ಅಂತಾಳ, ಉಶ್ಯಪ್ಪ ಅಂತಾಳ. ಅವಾಗ ಮಾರ್ಕೆಟಿಗೆ ಹೋಗ್ಬೇಕಾ, ಎಲ್ಲರೂ ಏನಾರು ತರ್ಬೇಕಾ, ಏನ್ ಮಾಡ್ಬೇಕಾ, ಅವಾಗ ಆಲೋಚನೆ ಮಾಡ್ತಾರ. ಹಿಂಗಿರ್ತದೆ. ತಾನು ಉಣ್ಬೇಕು, ಎಲ್ಲ ಮಾಡ್ಬೇಕು, ಎಲ್ಲ ನಿರ್ವಹಣೆ ಮಾಡ್ಬೇಕು. ಅದಕ್ಕೆ ಇಲ್ಲೇನದ, ಲಿಂಗಾರ್ಚನೆ ಮಾಡೋದು ಸ್ವಲ್ಪ ಫ್ರೀ ಆಗಿರ್ಬೇಕು. ಫ್ರೀ ಆದ ಕೂಡಲೇ ಏನಾಗಬೇಕಪ್ಪ ಅಂತಂದ್ರೆ, ತತ್ವಜ್ಞಾನ ಹೇಳುವ ಗುರುಗಳ ಹತ್ರ ಸ್ವಲ್ಪ ಹೊತ್ತು ಅಲ್ಲಿ ಇಲ್ಲಿ ಎಲ್ಲೆಲ್ಲ ಸತ್ಸಂಗ ಅವು ಇವಿದ್ದಂದ್ರೆ ಹೋಲಕ್ಕ ಒಂದಿಷ್ಟು ಟೈಮ್ ಮಾಡ್ಕೋಬೇಕು. ಆಲಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಜಂಗಮವೆನ್ನ ಮಠಕ್ಕೆ ಬರಲೆಂದು ಲಿಂಗಾರ್ಚನೆ ಮಾಡುವೆನೆ. ಮನಿ ಬಿಟ್ಟು ಎಲ್ಲಿ ಹೋಲಕ್ ಆಗಂಗಿಲ್ಲ ಅಂತಂದ್ರೆ ಒಂದು ತಪಸ್ಸೇನಿರ್ಬೇಕು. ನಮ್ಮ ಮನೆಗೆ ಜಂಗಮರು ಬರ್ಲಪ್ಪ, ನಮಗೆ ತತ್ವಜ್ಞಾನ ಹೇಳಂತ ಜಂಗಮರು ನಮ್ಮ ಮನೆಗೆ ಬಂದು ಹೋಲಿ ಅಂತೇಳಿ ಮನೆಗೆ ಬರ್ಲಿ ಅಂತೇಳಿ ಒಂದು ತಪಸ್ ಮಾಡ್ತಿರ್ಬೇಕು, ಕಾಯ್ತಿರ್ಬೇಕು. ಜಂಗಮವೆನ್ನ ಮಠಕ್ಕೆ ಬರಲೆಂದು ಲಿಂಗಾರ್ಚನೆ ಮಾಡುವೇನ. ನಿಮ್ಮ ಮನಿನೇ ಮಠ, ಮತ್ತಿನ್ನೇನಿಲ್ಲ. ಆಶ್ರಮ ಮಠ ಅಂತ ಎಲ್ಲಿ ತಿರ್ಗೋದು ಇಲ್ಲೇ ಇಲ್ಲ. ನೀವೆಲ್ಲಿ ತತ್ವಜ್ಞಾನಿಗಳು ಇರ್ತೀರಿ, ನಿಮ್ಮ ಮನಿನೇ ಮಠ, ನಿಮ್ಮ ಮನಿನೇ ಮಠ, ನಿಮ್ಮ ಮನಿನೇ ಆಶ್ರಮ, ನಿಮ್ಮ ಮನಿನೇ ವಾರಣಾಸಿ, ಭಕ್ತನ ಮನೆ ಅಂಗಳವೇ ವಾರಣಾಸಿ. ಹಿಂಗಾಗಿ ಈ ತಪಸ್ಸು ಗುರುಲಿಂಗ ಜಂಗಮರಿಗಾಗಿ ನೀವು ಕಾನ್ಸಂಟ್ರೇಷನ್ ಕೊಟ್ಟು ಧ್ಯಾನ ಮಾಡ್ತಿರ್ಬೇಕು. ಜಂಗಮರು ಬರಲಿ, ಗುರುವಿನ ಹತ್ರ ಹೋಗ್ಲಿಕ್ಕೆ ನನಗೊಂದಿಷ್ಟು ಅವಕಾಶ ಸಿಗಲಿ, ಮನಿ ಬಿಟ್ಟು ಹೊರಗೆ ಹೋದ್ರ ಒಂದು ಬಜಾರ್ದಾಗ ಸಾಮಾನು ಖರೀದಿ ಮಾಡೋದು, ಇಲ್ಲ ಗುರುಗಳ ಹತ್ರ ಹೋಗಿ ಒಂದಿಷ್ಟು ಉಪದೇಶ ಕೇಳಿ ಬರೋದಕ್ಕ ಅದು ಒಂದು ತಪಸ್ಸ. ಏನು ಇಲ್ಲ ಅಂದ್ರೆ ಮನೆಯಾಗ ಲಿಂಗಾರ್ಚನೆ, ಅವು ಇವು ದೇವ್ರ ಪೂಜೆ, ಒಂದಿಷ್ಟು ಸ್ವಾಧ್ಯಾಯ, ಪ್ರವಚನ, ಒಟ್ಟು ಏನೋ ಮಾಡ್ಕೋತಿ. ಯಾವುದೋ ಒಂದು ಕಾರಣದಿಂದ ಪರಮಾತ್ಮನ ತೆಕ್ಕೆ ಒಳಗಿರ್ಬೇಕು. ಪರಮಾತ್ಮನ ತೆಕ್ಕೆ ಬಿಟ್ರಿ ಅಸುರಕ್ಷಿತ ಆಗ್ತೀರಿ, ಅಶಾಂತಿ ಆಗ್ತೀರಿ, ದುಃಖಿಗಳಾಗ್ತೀರಿ. ಅದಕ್ಕೆ ಏನದ, ಈ ಶರಣ
ಸಂಪ್ರದಾಯದ ಶಿವಾಚಾರ ಇರ್ಬೋದು, ಶಿವಶರಣ ಇರ್ಬೋದು. ಇವರಿಬ್ರು ಏನದರಪ್ಪ, ಶಿವಶರಣ ಪದ್ಧತಿ ಮತ್ತು ಶಿವಾಚಾರ್ಯ ಪದ್ಧತಿಗಳು ಏನದವ. ಇಲ್ಲಿ ಭಕ್ತರು ಎಂಥವ್ರಪ್ಪ ಅಂತಂದ್ರೆ ಕ್ರಿಯಾಚಾರ ಪ್ಲಸ್ ಉಪಾಸನೆ ಅಂದ್ರೆ ಧ್ಯಾನ ಪ್ಲಸ್ ಜ್ಞಾನ, ಮೂರು ಕೂಡಿದವರು ಇವರು ಭಕ್ತರು. ಇದು ತಿಳ್ಕೊಂಡಿರಿ ನೀವು. ಮೂರು ಕೂಡಿದವರು, ಕರ್ಮ ಉಪಾಸನೆ ಜ್ಞಾನ ಅದವಲ್ಲ, ಮೂರು ಕೂಡಿದವರು ಇವರು. ಭಕ್ತ ಅಂತ ಏನ್ ಶಬ್ದ ಬಳಸ್ಯಾರ, ಇದು ಯಾವ್ದೋ ಭಕ್ತ ತಿಳ್ಕೊಂಡಿರಿ ಎಲ್ಲರೂ. ಯಾವ್ದಾರ ತಿರುಪತಿಗೆ ಹೋಗಿ ತಲೆ ಬೋಳ್ಸ್ಕೊಂಡು ಬರೋ ಭಕ್ತ ತಿಳ್ಕೊಂಡಿರಿ ಎಲ್ಲರೂ. ಅಷ್ಟೇ ಎಲ್ಲವ, ಎಲ್ಲ ಇದ್ದವ. ಕರ್ಮಕಾಂಡ ಪ್ಲಸ್ ಉಪಾಸನ ಕಾಂಡ ಪ್ಲಸ್ ಜ್ಞಾನಕಾಂಡ, ಎಲ್ಲದ್ರಾಗ ಪರ್ಫೆಕ್ಟ್ ಇದ್ದ ಭಕ್ತನ ಬಗ್ಗೆ ಹೇಳಕತ್ತಾರಿಲ್ಲೋ. ತಿಳಿತ್ರ? ಶರಣರಿಗೆ ಭಕ್ತರೇ ಅಂದರವ್ರು. ಭಕ್ತರಂತಂದ್ರೆ ಈ ಶರಣ ಮಾರ್ಗದ ಭಕ್ತರು ಇವರು ಭಾರಿ ಅರ್ವಟ್ ಭಕ್ತರು. ಎಲ್ಲ ಐಕ್ಯ ಸ್ಥಳಕ್ಕೆ ಹೋಗಿ ಮತ್ತ ಪರಮಾತ್ಮಗೊಂದು ಸ್ಥಾನ ಕೊಡ್ತಾರ. ಈಗ ನಾವು ಮತ್ತೆ ಅದೇ ಮಾಡ್ತೀವ ಇಲ್ಲ? ಪಾರಮಾರ್ಥ ಅದೇನು ಕ್ಷುದ್ರ ಸತ್ಯ, ಮತ್ತೆ ಪ್ರಾತಿಭಾಷಿಕ ಸತ್ಯ, ಮತ್ತೆ ವ್ಯಾವಹಾರಿಕ ಸತ್ಯ, ಮತ್ತೆ ಎಷ್ಟೋ ಸಿದ್ಧಾಂತಗಳು ಪಾರಮಾರ್ಥಿಕ ಸತ್ಯಕ್ಕೆ ನಿಂತ್ರ ಆ ಪಾರಮಾರ್ಥಿಕ ಸತ್ಯದ ಆಚೆಗೊಂದು ಶುದ್ಧ ಬ್ರಹ್ಮ ಅದ ಅಂತಂತೀವೇ ಇಲ್ಲ? ಆ ಶುದ್ಧ ಬ್ರಹ್ಮನಿಗೆ ಶರಣಾಗತರಾದವರು ನಾವು. ಅದೇ ಶರಣ. ನಮ್ಗೆ ಎಷ್ಟು ತಿಳಿದದ ಪಾರಮಾರ್ಥಿಕ ಸತ್ಯ ಇದರ ಪ್ರಕಾರ ನಾವು ಸತ್ಯ ಅರ್ಥ ಮಾಡ್ಕೊಂಡಿವಿ ಅಂತಂದ್ರೆ ಅದು ಎಂತ ಸತ್ಯ? ಅರಿಸಿಕೊಂಡ ಸತ್ಯ. ಅರಿಸಿಕೊಂಡದ್ದೇನಾಯ್ತು? ಅನಾತ್ಮ ಆಗ್ಬಿಡ್ತು. ಅರಿವಿಗೆ ಬರಲಾರದಂತ ಸತ್ಯ ಏನದಲ್ಲ, ಆ ಒಂದು ಪಾರಮಾರ್ಥಿಕ ಸತ್ಯದ ಆಚೆಗೆ ಇರುವಂತದ್ದು ಒಂದು ಏನದ, ಅದು ಶುದ್ಧ ಬ್ರಹ್ಮ ಅಂತ ಹೆಂಗೆ ಹೇಳ್ತೀವಿ. ಆ ಶುದ್ಧ ಬ್ರಹ್ಮನಿಗೆ ನಾವು ಶರಣಾಗತರಾದವರು. ಅವನಿಗೆ ಅತ್ಯಂತ ಎತ್ತರದ ಸ್ಥಾನಮಾನ ಕೊಟ್ಟು ಆ ಸ್ಥಾನಮಾನಕ್ಕೆ ಮತ್ತೆ ನಾವು ಶರಣಾಗತರಾಗದು. ನಮ್ಮ ಅರಿವಿಗೆ ತಂದುಕೊಂಡಿವತ್ತ ಹೇಳಕ್ಕೆ ಅವನಿಗೆ ನಮ್ಮ ಬುದ್ಧಿಗೆ ಸೀಮಿತಗೊಳಿಸ್ಲಕ್ಕೆ ಬರಂಗಿಲ್ಲ. ಒಪ್ಪುಗಳ ಮಾತಾ ಇದು? ಹೌದಿಲ್ರಿ? ಎಲ್ಲ ಅವನು ಪೂರ್ತಿ ಅಲ್ಟಿಮೇಟ್ ಅರ್ಥ ಮಾಡ್ಕೊಂಡಿವಿ ನಾವು. ಎಲ್ಲ ಅರ್ಥ ಮಾಡ್ಕೊಂಡು ಮೇಲೂ ಮತ್ತೆ ಇನ್ನ ದೊಡ್ಡ ಮದಿಯಪ್ಪ ನೀನು ಅಂತ ಇನ್ನ ಒಂದಿಟ್ಟು ಮ್ಯಾಲೆ ಎತ್ತಿಡ್ತೀವಿ ಅವನಿಗೆ ಅರ್ಥ ಆಗ್ಯದಕ್ಕೆ. ಗೊತ್ತದ ಹೇಳು ಅವ ಎಂತವದನ ಅಂತೀರ ಇಲ್ಲ? ನೀನು ಬ್ರಹ್ಮ ಎಂತವದನ ಗೊತ್ತದ ಹೇಳು. ನಮ್ಗೆ ಸಚ್ಚಿದಾನಂದ ಅವನ ನಿರಾಕಾರನ ಹಂಗನ ಹಿಂಗನ ಅಂತ ಹೇಳ್ತೀರಿ ಅಂತ ಹೇಳಿಕೆ ಹಂಗ ಅನ್ಲಕ್ ಬರ್ತದ? ನಮ್ಮ ಬುದ್ಧಿಗೆ ತಿಳಿದಟ್ಟು ಹೇಳಿವಿ ನಾವು ಎಂತಹದನ್ನ. ನಮ್ಮ ಬುದ್ಧಿಗೆ ತಿಳಿದಟ್ಟು ಮಾತಾಡ್ತೀವಿ ಅಷ್ಟೇ ಹೊರತು ನಮ್ಮ ಬುದ್ಧಿಗೆ ನೀಡಿದವನ ನಾವು ಎಂತಹದನ್ನಂತ ಅಷ್ಟು ಸರಳವಾಗಿ ತಿಳಿಲಕ್ ಆಗಲ್ಲ. ಆಗಾಮೆ ಆಗುವಚರ ಅಪ್ರಮಾಣ ಅಂತ ಚೈತನ್ಯಕ್ಕೆ ಶರಣನೂ ಹೌದು, ಆ ಚೈತನ್ಯವನ್ನ ಅನುಭವಿಸಿ ಆನಂದ ಪಟ್ಟವನು ಹೌದು, ಪರಿಪೂರ್ಣವಾಗಿ ಅನುಭವಿಸಿದವನು. ಐಕ್ಯ ಸ್ಥಳಕ್ಕೆ ಹೋದವಂದ್ರೆ ಏನ್ ಸಣ್ಣ ಮಾತೇನ? ಪರಿಪೂರ್ಣ ಅನುಭವ ಆಗುವುದು. ಅದಕ್ಕಿಂತ ಮೇಲೆ ಮತ್ತೇನಿಲ್ಲ. ಒಂದ್ ಕಡೆ ಹೇಳ್ತಾರೆ ಬಸವಣ್ಣವ್ರ ವಚನದ, ಅದರಿಂದ ಮೇಲೆ ಮತ್ತೇನೇನು ಇಲ್ಲ. ಈಗ ಇಲ್ಲಿನೂ ನಾವು ಹೇಳೋದು ಮತ್ತೆ ಇದ್ರಕ್ಕಿಂತ ಮೇಲೆ ಏನದು? ಇದ್ರಕ್ಕಿಂತ ಹೆಚ್ಚು ಏನ್ ಹೇಳಕ್ ಸಾಧ್ಯ? ಹಂಗೆ ಈ ಭಕ್ತ ಅಂತಂದ್ರೆ ಯಾರು? ಕರ್ಮಕಾಂಡ ಪ್ಲಸ್ ಉಪಾಸನ ಕಾಂಡ ಪ್ಲಸ್ ಜ್ಞಾನಕಾಂಡ. ಉಪಾಸನದೊಳಗೆ ನಮ್ಮ ವೀರಶೈವಾಚಾರ್ಯದೊಳಗೆ ಧ್ಯಾನ ಅಂತಾರ, ಅಲ್ಲೇನಂತಾರ ಉಪಾಸನೆ ಅಂತಾರ. ಇಲ್ಲಿ ಮನಸ್ಸಿನಾಗ ಇಟ್ಟು ದೇವರಿಗೆ ನೆನ್ಸೋದು. ಲಿಂಗವನ್ನ ಒಳಗೆ ಅಂತಃಕರಣದಾಗ ಆದ ಅಂತ ನೆನ್ಸೋದು, ಲಿಂಗವನ್ನ ಹೊರಗಿಟ್ಟು ಪೂಜೆ ಮಾಡೋದಕ್ಕೆ ಕರ್ಮ ಅಂತಾರ. ಅಲ್ಲಿ ನಾವು ಅಂತೀವಿ ಕ್ರಿಯಾಚಾರ ಅಂತೀವಿ. ಕ್ರಿಯಾ, ಧ್ಯಾನ ಮತ್ತು ಜ್ಞಾನ. ಆ ಪರಮಾತ್ಮನೇ ನಾನು ಅದೀನಿ ಅನ್ನೋಂಥದ್ದು ಅನುಭವ. ಅಹಂ ಬ್ರಹ್ಮಾತ್ಮಿ, ಅದೇ ಶಿವೋಹಂ ಅಂತ ಇವ್ರು ಅಂತಾರೆ, ಅವ್ರು ಅಹಂ ಬ್ರಹ್ಮಾತ್ಮಿ ಅಂತಾರೆ. ಎಲ್ಲ ಒಂದೇ ಅದ್ರ ವಿರುದ್ಧ ಇಲ್ಲ. ಅದರಂಗೆ ಅದ. ಕೆಲವೊಂದು ಶಬ್ದಗಳು ಚೇಂಜ್ ಅದಾವ, ಕೆಲವೊಂದು ಆಚಾರ ವಿಚಾರಗಳು ಚೇಂಜ್ ಅದಾವ ಅಷ್ಟೇ. ಅದಕ್ಕೆ ಇಲ್ಲಿ ಭಕ್ತ ಅಂತಂದ್ರೆ ನೀವು ಯಾವಾಗಾರ ಸುಮ್ಮ ಹನುಮಾನ್ ದೇವ್ರ ಗುಡಿ ಭಕ್ತ ಓಕೆ ನಮಸ್ಕಾರ ಮಾಡಿ ಎಣ್ಣೆ ಹಾಕಿ ನಮಸ್ಕಾರ ಮಾಡಿ ಹನುಮಾನ್ ದೇವ್ರಿಗೆ ತೆಕ್ಕಿಗೆ ಬಿದ್ದು ನಮಸ್ಕಾರ ಮಾಡಿ ಬರ್ತಾನ. ಹಂಗಿಲ್ಲ. ಈ ಭಕ್ತ ಇವ ಅರ್ಬಟ್ ಭಕ್ತ, ಇವ ಪರಿಪೂರ್ಣ. ಈ ಭಕ್ತ ಇಂಥ ಭಕ್ತರ ಬಗ್ಗೆ ಹೇಳಕತ್ತಾರೆ ಇಲ್ಲಿ. ಅಂತ ಇಂಥ ಭಕ್ತರದಲ್ಲಿದು. ಭಕ್ತನ ಮನೆ ಅಂಗಳವೇ ವಾರಣಾಸಿ ಅಂತಂದ್ರ ಅವ
ತತ್ವಜ್ಞಾನಿನೂ ಅದನ, ಭಾನಿನೂ ಅದನ, ಎಲ್ಲ ಧ್ಯಾನಿನೂ ಅದನ, ಎಲ್ಲ ಕ್ರಿಯಾದೊಳಗೂ ಪರ್ಫೆಕ್ಟ್ ಅದಾನ. ಅದ್ರ ಸಲುವಾಗಿ ಮತ್ತೆ ನಾವು ಅಡ್ಡಾಡೋದು ಈ ವಿಚಾರ ಸಾಗರ ಹೇಳಿದ್ರೆ ಬರೀ ಜ್ಞಾನ ಭಾನ ಅಷ್ಟೇ ಆಗ್ತದ. ಮತ್ತೆ ಇವು ಕ್ರಿಯಾಚಾರಗಳು ಮತ್ತೆ ಧ್ಯಾನ ಇವೆರಡು ಕಲಿಬೇಕಲ್ಲ. ಅದಕ್ಕೆ ನಮ್ಮ ಮಾಂತೇಶ್ ಪಾಟೀಲ್ ಅವ್ರಿಗೆ ಪಾದಕ್ಕೆ ನಮಸ್ಕಾರ, ಮತ್ತೆ ನಮ್ಮ ಕಂಬಿ ಪ್ರಕಾಶ್ ಅವ್ರ ಪಾದಕ್ಕೆ ನಮಸ್ಕಾರ. ಮತ್ತೆ ಕರ್ಮ ಇನ್ನ ಚಂದ ಕಲಿಬೇಕು ಅಂತಂದ್ರ ನಮ್ ಗೌರಮ್ಮ ಭಾರಿ ಮಾಡ್ತಿರ್ತಾರೆ ಮನ್ಯಾಗ. ಎಲ್ಲ ಅಟ್ರಿಗೆ ಹೋಮ ಯಜ್ಞ ಎಲ್ಲ ಮಾಡ್ತಿರ್ತಾರ, ಅಟ್ರಿಗೆ ಜಪ ಮಾಡ್ತಿರ್ತಾರ. ಭಾಳ ಪರ್ಫೆಕ್ಟ್ ಅದಾರ ಅದ್ರಾಗ. ಎಷ್ಟು ಟೈಮ್ ತಗೊಂಡು ಮಾಡ್ತಾರ ಅಂದ್ರೆ ಮನಾರ್ ಬಿಜಿ ಇರ್ತಾರೆ, ಆದ್ರೂ ಅದ್ರಾಗ ಮಾಡ್ತಿರ್ತಾರೆ. ಗೌರಮ್ಮನ್ ನೋಡಿ ಭಾಳ ಖುಷಿ ಆಗುತ್ತೆ ನಮ್ಮ ಅವ್ರ ಮನ್ಯಾಗ. ಎಲ್ಲ ಒಬ್ಬೊಬ್ಬರು ಜಿದ್ದಿಗಿದ್ದು ಮಾಡ್ತಾರೆ, ನಾವೆಲ್ಲರೂ ಮಾಡ್ತಿರ್ತಾರೆ. ನಾವು ಬುಕ್ ಹಿಡ್ಕೊಂಡು ಕೂತೀವಿ, ಅವ್ರು ಅವೆಲ್ಲ ಮಾಡ್ತಾರಲ್ಲ ಹಿಂಗೆ ದೇವ್ರ ಮುಂದೆ ಕುಂತು ಯಾರ್ಯಾರಿಗೆ ಏನೇನು ಸಾಧಿಸ್ತದ ಮಾಡ್ತಾರೆ. ಇಲ್ಲಿ ಏನಂತಾನ ಮುಂದ, ಭಕ್ತನ ಮನೆ ಅರಸಿಕೊಂಡು ಹೋಗಿ ನಾವು ಅಂತಲ್ಲಿ ಏನು ತಿನ್ನಂಗಿಲ್ಲ, ನಾವು ಶರಣರ ಮನ್ಯಾಗ ಮಾತ್ರ ನಾವು ಆಹಾರ ಪಾನೀಯಗಳನ್ನು ಸ್ವೀಕಾರ ಮಾಡ್ತೀವಿ, ಬೇರೆ ಕಡೆ ಎಲ್ಲಿ ಹೋಗಲ್ಲ. ಭಕ್ತ ಅಂದ್ರೆ ಶರಣ ಅಂತ ತಿಳ್ಕೊರಿ ಅಂತೇಳಿ, ಭಕ್ತ ದೇಹಿಕ ದೇವನೆಂಬ ಶ್ರುತಿ ವಚನವ ಕೇಳಿ. ಭಕ್ತ ಪರಮಾತ್ಮ ಎಲ್ಲದನ, ಎಲ್ಲಿ ಹುಡುಕ್ಬೇಡ್ರಿ, ಎಲ್ಲಿ ಶರಣದನ ಆ ಶರಣನ ದೇಹದೊಳಗೆ ಪರಮಾತ್ಮ ಅದನ. ಹೆಂಗದ? ಭಕ್ತ ದೇಹಿಕ ದೇವ, ಏನ್ ಬ್ಯೂಟಿಫುಲ್ ವಾಕ್ಯಪ್ಪ ಇದು. ಅಹಂ ಬ್ರಹ್ಮಾಸ್ಮಿ ಹೌದಾ ಇಲ್ಲದ? ಶಿವೋಹಂ ಹೌದಲ್ರಿ? ಅಲ್ಲ, ಭಕ್ತ ದೇಹಿಕ ದೇವ ಅಂದ್ರೆ ದೇಹಿಕ ಅಂದ್ರೆ ದೇಹದೊಳಗಿರವ. ಯಾರ ದೇಹದೊಳಗ? ಭಕ್ತನ ದೇಹದೊಳಗ. ಯಾರು? ದೇವ. ಭಕ್ತ ದೇಹಿಕ ದೇವನೆಂಬ ಶ್ರುತಿ ವಚನ, ಇದೇನಂದ್ರೆ ವೇದ ವಾಕ್ಯ. ಇಷ್ಟೆಲ್ಲ ಕೇಳಿ ಭಕ್ತನೇ ದೇವನಂದರಿದು ಏನ್ ಮಾಡ್ಬೇಕೀಗ? ಅವನ ದೇಹದೊಳಗೆ ದೇವರು ಅದನ್ನಂತಂದ್ಮೇಲೆ ಅವನೇ ದೇವ್ರ ಹೌದಾ ಅಲ್ಲ? ಭಕ್ತನೇ ದೇವನೆಂದರಿದು ಮತ್ತೆಯೂ ಮುಕ್ತಿಯ ನರಸುವ ಪಾತಕರ ವಿಧಿ ಅಂತೋ. ಆ ಭಕ್ತನ ಬಳಿ ಹೋಗಿ ಅವನಲ್ಲೇ ದೇವರದನ, ಅವನೇ ದೇವರಂತ ತಿಳಿದು ಮತ್ತಿನ್ನು ಯಾವ ಮುಕ್ತಿ ಸಾಧನೆ ಮಾಡ್ತೀರಿ? ಅವನ ಬಳಿ ಹೋಗಿರಿ ಅಂತಂದ್ರೆ ನಿಮ್ಮ ಮುಕ್ತಿ ಆದಂಗೆ ಅಂತಾರ. ಭಕ್ತನ ದರ್ಶನದಿಂದಲೇ ನಿಮಗೆ ಮುಕ್ತಿ, ಭಕ್ತನ ಸಹವಾಸದಿಂದಲೇ ನಿಮ್ಮ ಮುಕ್ತಿ ಅಂತ ಹೇಳಕತ್ತಾರೆ. ಎಷ್ಟು ಚಂದ! ಭಕ್ತರ ಅಂತವ್ರ ಸಹವಾಸ, ಅಂತವ್ರ ಸಂಘದಾಗಿದ್ದ ಮೇಲೆ ಮತ್ತಿನ್ಯಾವ ಮುಕ್ತಿ ಸಾಧನೆ ಮಾಡ್ತೀರಿ? ಮುಗಿಸಿ ಅಲ್ಲಿ ತನಕ ಹೋಗಿ ಮುಟ್ಟಿರಿ ಅಂತಂದ್ಮೇಲೆ ಅದೇ ಹೇಳ್ತಿರ್ತೀವಲ್ಲ, ಈ ಶುದ್ಧ ಬ್ರಹ್ಮಜ್ಞಾನ ಪೀಠಕ್ಕೆ ಬಂದಿರಿ ಅಂತಂದ್ರೆ ನಿಮ್ದು ಎಷ್ಟೋ ಜನ್ಮದು ಕೋಟಿ ಜನ್ಮದ ಪುಣ್ಯ ಫಲಿಸಿತು. ಇಲ್ಲಿಗೆ ಬಂದು ಮುಟ್ಟಿರಿ ಅಂದ್ಮೇಲೆ ಮುಗೀತು. ಮತ್ತಿನ್ಯಾವ ಮುಕ್ತಿ ಮಾಡ್ಲಕ್ ಹೋಗ್ತೀರಿ? ಅದಕ್ಕೆ ಮುಕ್ತಿ ಸಲ ಮತ್ ಅದು ಇದು ಏನೇನೋ ಮಾಡ್ತಿರ್ತಾರಲ್ಲ, ಅವೆಲ್ಲ ಬಿಡ್ರವೆಲ್ಲ ಅಂತಾರ. ಒಟ್ಟ ಅವ್ರ ಸಹವಾಸದಾಗ ಹೋಗಿದ್ದವ್ರು ಏನ್ ಮಾಡ್ತಾರ ನೋಡ್ತಾ ಇರ್ರಿ, ಅವ್ರು ಏನ್ ಹೇಳ್ತಾರ ಕೇಳ್ತಾ ಇರ್ರಿ ಅಷ್ಟೇ. ಮತ್ತೊಂದು ಏನು ಮಾಡ್ಲಕ್ ಹೋಗ್ಬೇಡ್ರಿ. ಮುಕ್ತಿ ಸಾಧನೆ ಮಾಡೋದಂದ್ರೆ ಸುಮ್ಮ ಅವ್ರ ಜೊತೆಗಿದ್ರೆ ನಿಮಗೆ ಮುಕ್ತಿ ಸಾಧನೆ ಆಗ್ತದ ಅನ್ನೋ ಮಾತು ಹೇಳ್ತಾರ. ಭಕ್ತನ ಮನೆ ಅರಸಿಕೊಂಡು ಹೋಗಿ ಭಕ್ತ ದೇಹಿಕ ದೇವನೆಂಬ ಶ್ರುತಿ ವಚನವ ಕೇಳಿ ಭಕ್ತನೇ ದೇವನೆಂದು ಅರಿದು ಮತ್ತೆಯೂ ಮುಕ್ತಿಯ ನರಸುವ ಪಾದಕರು ಅಂದ್ರೆ ಪಾಪಿಗಳು ಅಂತ ಮಹಾತ್ಮರ ಸಂಘಕ್ಕೆ ಹೋದ್ಮೇಲೆ ಮತ್ತೆ ಮುಕ್ತಿ ಅನುಭವಿಸ್ಲಕ್ ಹೋಗ್ತೀನಂತ ಅವ್ರ ಸಂಘ ಬಿಟ್ಟು ಮತ್ತಿನ್ನೆಲ್ಲೆಲ್ಲೋ ಹೋಗ್ತಿರಲ್ಲೋ ಎಂತ ಪಾತಕರು ನಿಮ್ಮದು ಅದ್ಯಾ ನಿಮ್ದ್ಯಾ ಪದ್ಧತಿ ಅಂತ. ನಮ್ಮ ಸತ್ಸಂಗಕ್ಕೆ ಸೇರ್ಬೇಕಾದ್ರೆ ಎಲ್ಲರೂ ಮುಕ್ತಿ ಬಯಸಿ ಬಂದಿದ್ರ ಇಲ್ಲ? ಶುದ್ಧ ಬ್ರಹ್ಮ ಪೀಠಕ್ಕೆ ಬಂದವ್ರಿಗೆ ಎಲ್ಲರಿಗೂ ಮೋಕ್ಷ, ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ ಆರಂಭದಿಂದ ಹೇಳ್ಕೊತೇ ಬಂದಿವಿ. ಅಂಥದ್ದು ಇಲ್ಲಿ ಬಂದು ಮತ್ತಿದ್ರಕ್ಕಿಂತ ಏನೋ ಒಂದು ಘನವಾದ ಸಾಧನೆ ಮಾಡ್ತೀವಿ ಅನ್ನಂಗೆ ಇಲ್ಲಿ ಬಿಟ್ಟು ಮತ್ತೆ ಎಲ್ಲೆಲ್ಲೋ ಕತ್ತಿ ಕಾಯ್ಲಕ್ ಹೋದ್ರಲ್ಲ, ಅವ್ರಿಗೆಲ್ಲ ಏನಂದಾರ ಅಂದ್ರೆ ಪಾತಕರು ಅಂದಾರ. ನಿಮ್ದು ಏನ್ ಪದ್ಧತಿ ಇದು
ಅಂತ ಒಂದು ಸಾಧನೆ ಜಾಗ ಬಿಟ್ಟು ಹೋಗಿ ಪಾತಕರಾದ್ರಲ್ಲ. ಮುಕ್ತಿಯ ನರಸುವ ಪಾತಕರ ವಿಧಿ ಅಂತೋ ಭಕ್ತರ ಮಠಕ್ಕೆ ಹೋಗಿ ಅದು ಇದು ಎಂಬ ಸಂದೇಹಿ ಪಾತಕಿ ನೀ ಕೇಳೋ. ಅಲ್ಲಿ ಹೋಗಿ ಭಕ್ತರ ಮನೆಗೆ ಹೋಗಿ ಭಕ್ತರ ಸಹವಾಸದಾಗಿದ್ದು ಆ ಭಕ್ತನ ಬಗ್ಗೆ ಟೀಕೆ ಮಾಡೋದು, ಆ ಭಕ್ತನ ಸ್ವಭಾವದ ಬಗ್ಗೆ ಟೀಕೆ ಮಾಡೋದು, ಭಕ್ತನ ನಡೆನುಡಿ ಬಗ್ಗೆ ಟೀಕೆ ಮಾಡೋದು, ಶರಣರ ಬಗ್ಗೆ ಹೋಗಿ ಅಲ್ಲಿ ಸರೆಂಡರ್ ಆದ್ಮೇಲೆ ಅವ್ರ ಬಗ್ಗೆ ಟೀಕೆ ಮಾಡೋದೇನಿರ್ತದೆ. ನಿಮ್ಮಂಗೆ ಅವರು ಮನುಷ್ಯರಿರ್ತಾರೆ, ನಿಮ್ಮಂಗೆ ಅವ್ರಿಗೊಂದು ವ್ಯಾವಹಾರಿಕ ಬದುಕಿರ್ತದೆ. ಆ ವ್ಯಾವಹಾರಿಕ ಬದುಕಿನಾಗ ಅವ್ರು ಏನ್ ಮಾಡ್ತಿರ್ತಾರೆ ನೀವು ಅದೇ ಮಾಡ್ತಿರ್ತೀರಿ, ನೀವೇನ್ ಮಾಡ್ತೀರಿ ಅದು ಮಾಡ್ತಿರ್ತೀರಿ. ಅದಕ್ಕೆ ಟೀಕೆ ಮಾಡೋದೇನಪ್ಪ, ಅದು ಇದು ಎನ್ನುವ ಸಂದೇಹಿ ಪಾತಕಿ ನೀ ಕೇಳು. ಆ ಭಕ್ತರ ಮಠದೊಳಗೆ ಭಕ್ತಿಯೇ ಬೆಳೆಸು. ನೀ ಎಷ್ಟೊತ್ತು ಅಲ್ಲಿರ್ತೀರಿ ಅಲ್ಲಿ ನಿಂದು ಹೃದಯದೊಳಗ ಭಕ್ತಿ ಏನಾಗ್ತದಂದ್ರೆ ಬೆಳೆಸು ಅಂದ್ರೆ ಬೆಳೆಸದ. ಭಕ್ತರ ಮಠನೇ ಹೊಲ, ಭಕ್ತರ ಮನಿನೇ ಹೊಲ, ಭಕ್ತರ ಸಹವಾಸನೇ ಹೊಲ. ಈಗ ಮುಂಜಾನೆ ಕೂತು 3 ತಾಸು ಕುಂದಿರ್ತೀರಲ್ಲಿ ಭಕ್ತರ ಸಹವಾಸದ ಇಲ್ಲಿಗೆ ಇಲ್ಲಿ ಹೊಲದ ಕೂತಂಗ ನೀವು ಇಲ್ಲಿ ಬೆಳಿಬೇಕತ್ತದ. ನಿಮ್ಮ ಹೃದಯದೊಳಗೆಂದು ಭಕ್ತಿ ಜ್ಞಾನ ವೈರಾಗ್ಯ ಏನೇನದಾವ ಎಲ್ಲ ಸಾಧನೆಗಳು ಬೆಳಿಬೇಕತ್ತವ. ಅದಕ್ಕೆ ಭಕ್ತರ ಮಠದೊಳಗೆ ಭಕ್ತಿ ರತಿಯೇ ಬೆಳೆಸು. ಲಿಂಗದ ಕಳೆ ನೋಡ್ರಿ, ಲಿಂಗದ ಒಂದು ಬೆಳಕ ಅಂದ್ರ ಬ್ರಹ್ಮ ತೇಜಸ್ಸು ನಿಮ್ಮೊಳಗೆ ಉಂಟಾಗಬೇಕು ಅಂತಂದ್ರೆ ಭಕ್ತರ ಚಂದ, ಭಕ್ತರ ಜೊತೆಗೆ ಸಹವಾಸಾಗಿರ್ರಪ್ಪ. ಲಿಂಗದ ಕಳೆ ಮತ್ತೇನದ ಪ್ರಸಾದ ಬೇಕು, ಪ್ರಸಾದ ಬೇಕಂತ ಎಲ್ಲಿ ತಿರುಗಲಕ್ಕೆ ಹೋಗ್ಬೇಡ್ರಿ. ಅವ್ರ ಮನೆಗಿದ್ದ ಊಟನೇ ಪ್ರಸಾದ ರಾಶಿ. ಭಕ್ತರ ಮನೆಯೊಳಗಿದ್ರಿ ಅಂತಂದ್ರ ಅದೇ ಬರೇ ಊಟ ಅಲ್ಲ, ಪ್ರಸಾದದ ರಾಶಿ ಅಂತ ಎದಕ್ಕಂದ್ರು ಕೂಳ ನೀರಿಗಂದ್ರೇನವ್ರು ಪ್ರಸಾದದ ರಾಶಿ ಅಂತ ಏನಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳು ಪರಮಾತ್ಮನಿಗೆ ಸಮರ್ಪಿಸಿ ಆಯಾ ಇಂದ್ರಿಯಗಳೊಳಗೆ ಒಂದೊಂದು ಲಿಂಗ ಅದಾವಿಲ್ಲ. ಕಣ್ಣೊಳಗ ಶಿವಲಿಂಗ ಪದಾರ್ಥ ಏನು ರೂಪ ಪದಾರ್ಥ ಬಂದ ಕೂಡ್ಲೇನೆ ಕಣ್ಣೊಳಗಿನ ಶಿವಲಿಂಗಕ್ಕ ಸಮರ್ಪಿಸಿ ಅಂದ್ರೆ ನೋಡ್ಬೇಕು ನೋಡಬಾರ್ದು ಅಂತೇಳಿ ಒಂದು ಕ್ಷಣ ವಿಚಾರ ಮಾಡಿ ನೋಡಬಾರದನ್ನ ಬಿಟ್ಟು ನೋಡಬೇಕಾದದ್ದನ್ನೇ ನೋಡಿದರೆ ಅದು ಏನಾಗ್ತದೆ ಪ್ರಸಾದ ಆಗ್ತದ. ಕಿವಿಗೆ ಬರುವ ಶಬ್ದಗಳು ಬರ್ತಾ ಇರ್ತಾವ, ಆ ಶಬ್ದಗಳನ್ನ ಸೀದಾ ಒಳಗೆ ತಗೋಬಾರ್ದು. ಅದನ್ನ ಕಿವಿ ಒಳಗಿರೋಂಥದ್ದು ಕಣ್ಣೊಳಗಿಂದು ಶಿವಲಿಂಗ, ಕಿವಿ ಒಳಗಿಂದು ಪ್ರಸಾದ ಲಿಂಗ, ಪ್ರಸಾದ ಲಿಂಗಕ್ಕೆ ಸಮರ್ಪಿಸಿ ಒಂದು ಕ್ಷಣ ಈ ಶಬ್ದಗಳನ್ನ ನಾನು ಯಾವ ರೀತಿ ಸ್ವೀಕಾರ ಮಾಡಬೇಕು, ಯಾವ ರೀತಿ ಅರ್ಥ ಮಾಡ್ಕೋಬೇಕು, ಇದೆಲ್ಲ ಮಾಡೋದೇ ಪ್ರಸಾದ ಲಿಂಗಕ್ಕೆ ಸಮರ್ಪಣೆ ಮಾಡೋದು. ಅದರೊಳಗೆ ಏನು ಉಪಯೋಗದ, ಯಾವುದು ನನ್ನ ಸಾಧನೆಗೆ ಬೆಳವಣಿಗೆಗೆ ಅನುಕೂಲದ ಅದನ್ನು ಮಾತ್ರ ತಗೊಂಡ್ರಿ ಅಂತಂದ್ರೆ ಅದು ಪ್ರಸಾದ, ಕರ್ಣ ಪ್ರಸಾದ. ಅದೇ ರೀತಿ ಶಬ್ದ ಸ್ಪರ್ಶ ರೂಪ ರಸದ ಗಂಧಗಳನ್ನ ಬಂದಾಗ ಆಯಾ ಇಂದ್ರಿಯಗಳಲ್ಲಿರುವ ಲಿಂಗಗಳಿಗೆ ಸಮರ್ಪಿಸಬೇಕು. ಕಣ್ಣೊಳಗ ಶಿವಲಿಂಗ, ಚರ್ಮದೊಳಗ ಜಂಗಮಲಿಂಗ, ಮೂಗಿನೊಳಗ ಆಚಾರಲಿಂಗ, ಕಿವಿ ಒಳಗ ಪ್ರಸಾದಲಿಂಗ, ಕಣ್ಣು ಕಿವಿ ಮೂಗು, ನಾಲಿಗೆ ಚರ್ಮ, ನಾಲಿಗೆ ಒಳಗ ಗುರುಲಿಂಗ. ಆ ಲಿಂಗಕ್ಕೆ ಅರ್ಪಿಸೋದಂದ್ರೆ ಅದರ ಅರ್ಥ ಏನು, ಒಂದು ಕ್ಷಣ ಅರಿವಿನಿಂದ ಅದನ್ನು ಆಲೋಚನೆ ಮಾಡಬೇಕು. ಈ ರೀತಿಯಾದ ವಿಷಯ ಗ್ರಹಣ ಮಾಡುವುದಕ್ಕೆ ಯೋಗ್ಯ ಅದು, ಅಯೋಗ್ಯ ಅದು. ಯೋಗ್ಯ ಇದ್ದುದನ್ನು ಮಾತ್ರ ತಗೊಂಡು ಅಯೋಗ್ಯವಿದ್ದುದನ್ನು ಬಿಟ್ರಿ ಅಂದ್ರೆ ವಿವೇಕಿಗಳಾಗ್ತೀರಿ, ವಿರಾಗಿಗಳಾಗ್ತೀರಿ. ಅದನ್ನ ಅಯೋಗ್ಯ ಇದ್ದದ್ದು ಮಾತ್ರ ನೀವು ಸ್ವೀಕಾರ ಮಾಡಿದ್ರಿ ಅಂದ್ರೆ ಅದು ಪ್ರಸಾದ. ಈ ರೀತಿ ತಿಳ್ಕೋಬೇಕು. ಏನಾಯ್ತು, ಈ ರೀತಿ ಸ್ವೀಕಾರ ಮಾಡೋದು. ನಾವು ಏನ್ ಮಾಡಬೇಕು, ಪ್ರಸಾದ ಸ್ವೀಕಾರ ಮಾಡಬೇಕು. ಅದಕ್ಕ ಈ ಬರೇ ಅನ್ನ ನೀರಿನ ಪ್ರಸಾದ ಅಲ್ಲ ಇಲ್ಲಿ ಏನು ಹೇಳೋದು. ಭಕ್ತನ ಮಠದೊಳಗೆ ಏನದಂದ್ರೆ ಪ್ರಸಾದದ ರಾಶಿ ಆದ ಅಂದ್ರೆ ಪ್ರತಿಯೊಂದು ನೀವು ಸ್ವೀಕಾರ ಮಾಡ್ಬೇಕಾದ್ರೆ ಏನು ಯೋಗ್ಯ ಅದು
ಅದನ್ನು ತಿಳಿಸಿ ಹೇಳಿ ನಿಮಗೆ ಸ್ವೀಕಾರ ಮಾಡ್ಲಕ್ಕತ್ತಾರ. ಅದಕ್ಕೆ ಇದು ಪ್ರಸಾದದ ರಾಶಿ. ಇಂತಪ್ಪ ಪ್ರಸಾದವಿದ್ದಲ್ಲಿಗೆ ಹೋಗಿ ಮತ್ತೆ ಸೂತಕ ನರಸುವ ಪಾತಕರ ಮೆಚ್ಚ ನಮ್ಮ ಕೂಡಲ ಚನ್ನ ಸಂಗಮ ದೇವ. ಸೂತಕಗಳಂತಂದ್ರೆ ಏನಪ್ಪ? 5 ರೀತಿ ಸೂತಕಗಳು ಹೇಳ್ಯಾರ. ಮತ್ತಿನ್ನು ನಿಮ್ಮ ವೈಯಕ್ತಿಕ ಸೂತಕಗಳು ಏನದವೋ ಏನೋ ಗೊತ್ತಿಲ್ಲ. ಭಕ್ತರ ಮನೆಗೆ ಹೋಗಿ ನೀವು ಸಾಧನೆ ಚಾಲು ಮಾಡಿದ ಮೇಲೆ ಜನನ ಸೂತಕವಿಲ್ಲ. ಮನೆಗೆ ಒಂದು ಏನಾರ ಕೂಸು ಹುಟ್ಟತಂತಂದ್ರೆ ಅದಕ್ಕೊಂದು 15 ದಿನ ಯಾರ ಮನೆಗೆ ಹೋಗ್ಲಾರ್ದಂಗೆ ನಮ್ಮ ಮನೆಗೆ ಬಾಣತನ ಆಗ್ಯದ್ರಿ, ನಮ್ಮ ಮನೆ ಡೆಲಿವರಿ ಆಗ್ಯದ, ಯಾರಿಗೆ ಮುಟ್ಟಿಸ್ಕೊಳ್ಳಲ್ಲ ಅಂತೇಳಿ ಜನನ ಸೂತಕ. ಮತ್ತೆ ಮರಣ ಸೂತಕ ಅಂದ್ರೆ ಸತ್ತರತ್ತೊಂದು 15 ದಿನ ಏನು ಮಾಡ್ಲಾರ್ದಂಗೆ ಯಾರಿಗೆ ಮುಟ್ಟಿಸ್ಕೊಳ್ಳಾರ್ದಂಗೆ ಇರ್ತಾರೆ, ಅದು ಮರಣ ಸೂತಕ. ಒಂದು ಜನನ ಸೂತಕ, ಒಂದು ಮರಣ ಸೂತಕ. ಆಮೇಲೆ ಈಗ ಒಂದು ಅಡಿಗೆ ಮಾಡಿ ಇಟ್ಟಿರ್ತೀರಿ. ಅಡಿಗೆ ಮಾಡಿ ಇಟ್ಟೊತ್ನಾಗ ಏನಾಗ್ತದ, ಯಾರೋ ಗುರು ಲಿಂಗ ಜಂಗಮರಿಗೆ ನೈವೇದ್ಯ ಮಾಡ್ಬೇಕಂತ ಮೀಸಲು ಅಡಿಗೆ ಮಾಡಿ ಇಟ್ಟಿರ್ತೀರಿ. ಅದೇ ಸಮಯಕ್ಕೆ ಒಬ್ಬ ಜಂಗಮ, ಹಸಿದ ಜಂಗಮ ಬರ್ಬೋದು, ಮನಿ ಮುಂದೊಂದು ಆಕಳ ಬರ್ಬೋದು, ಅಥವಾ ಬೆಕ್ಕು ನಾಯಿ ಬರ್ಬೋದು, ಏನೇ ಬರ್ಬೋದು. ಹಸಿದ ಮನೆಯಾಗ ನಿಮ್ಮ ಕೂಸೆ ಭಾಳ ಹಸಿವಾಗ್ಯದಂದ್ರು, ನಿಮ್ಮ ಗಂಡನೇ ಭಾಳ ಹಸಿವಾಗ್ಯದಂದ್ರ ಮೊದಲು ಅವ್ರು ಉಣೋ ತನಕ ಯಾರಿಗೆ ನೀಡಂಗಿಲ್ಲ ಅಂತೇಳಿ ಉಪವಾಸ ಹಾಕಿದ್ರಿ ಅಂದ್ರ ಇವ್ರ ಹೊಟ್ಟೆಗೂ ಅದೇ ಪರಮಾತ್ಮನೇ ಅದ. ಅದಕ್ಕೆ ಮೊದಲು ಏನ್ ಮಾಡ್ಬೇಕು, ಯಾರು ಹಸಿದಾರ ಅವ್ರಿಗೆ ಫಸ್ಟ್ ಊಟಕ್ಕೆ ಹಾಕ್ಬೇಕು. ಅದಕ್ಕೆ ಉಚ್ಚಿಷ್ಟ ಸೂತಕ ಅನ್ನೋದು ಬಿಡ್ರಿ. ಎಂದಲಾಯ್ತು ಅಂತೇಳಿ ಮತ್ತೆ ಸ್ನಾನ ಮಾಡೋದು, ಮತ್ತೆ ಅಡಿಗೆ ಮಾಡೋದು ಅವೆಲ್ಲ ಬಿಡ್ರಿ. ಅಂತೆಲ್ಲ ಮಾಡ್ಲಕ್ ಹೋಗ್ಬೇಡ್ರಿ. ಉಚ್ಚಿಷ್ಟ ಸೂತಕ ಅಂದ್ರೆ ಎಂಜಲು ಅನ್ನೋದು ಬಿಡ್ರಿ. ಮೀಸಲು ಅದು ಇದು ಅಂತೇಳಕ್ಕೆ ಮಾಡ್ಲಕ್ ಹೋಗಿ ಎಷ್ಟು ಸಾರಿ ಜಳಕ ಮಾಡ್ತೀರಿ, ಎಷ್ಟು ಸಾರಿ ಅಡಿಗೆ ಮಾಡ್ತೀರಿ. ಶುದ್ಧವಾದ ಜಲದಲ್ಲಿ ಶುದ್ಧವಾದ ಒಂದ್ಸಾರಿ ಅಡಿಗೆ ಮಾಡಿ ಇಟ್ರಿ ಅಂತಂದ್ರೆ ಆಯ್ತು. ಯಾರು ಹಸ್ತಾರ ಅವ್ರಿಗೆ ಬಂದವ್ರು ಊಟಕ್ಕೆ ಕೊಟ್ಕೋತ ಕುಂದ್ರಿ. ಹೊರತು ಇವೆಲ್ಲ ಈಗ ಎಡಿ ನೈವೇದ್ಯ ತಿಳಕೆ ಇಟ್ಕೊಂಡು ಮನೇನ ಮಂದಿಗೆ ಉಪವಾಸ ಹಾಕ್ಲಕ್ ಹೋಗ್ಬೇಡ್ರಿ. ಹಸಿದವ್ರಿಗೆ ಉಪವಾಸ ಹಾಕ್ಬೇಡ್ರಿ. ಉಚ್ಚಿಷ್ಟ ಸೂತಕ ಏನೇನು ಗೊತ್ತಾಯ್ತು? ಜನನ ಸೂತಕ, ಮರಣ ಸೂತಕ, ಉಚ್ಚಿಷ್ಟ ಸೂತಕ. ಇವು ಯಾವ ಮಾಡಬಾರ್ದು ಈ ಒಂದು ವೈಚಾರಿಕ ಪದ್ಧತಿ ಒಳಗ. ಮತ್ತೆ ಹೆಣ್ಮಕ್ಳು ಪ್ರತಿ ತಿಂಗಳ ಮುಟ್ಟಾದಾಗ ಒಂದು 5 ದಿವಸ ಅವ್ರಿಗೆ ಮುಟ್ಟಿಸ್ಕೊಳ್ಳಾರ್ದಂಗೆ ದೂರಿಟ್ಟು ನೀರು ಹಾಕದ, ಅದೇನೇನ ಪದ್ಧತಿ ಅಂತವೇನು ಮಾಡ್ಲಕ್ ಹೋಗ್ಬೇಡ್ರಿ. ತಲೆ ಮೇಲೆ ಸ್ನಾನ ಮಾಡಿ ಲಿಂಗ ಪೂಜೆ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಆಯ್ತು, ಅವ್ರು ಶುದ್ಧನೇ ಇರ್ತಾರ. ಏನ್ ತಲೆ ಕೆಡ್ಸೊಳಕ್ ಹೋಗ್ಬೇಡ್ರಿ. ಅವ್ರಿಗೇನು ಯಾವುದು ರಿಸ್ಟ್ರಿಕ್ಟ್ ಮಾಡಬೇಡ್ರಿ. ಅವ್ರಿಗೆ ಆರಾಮ್ ಇದ್ದಿದ್ದಿಲ್ಲ ಅಂತಂದ್ರೆ ರೆಸ್ಟ್ ಮಾಡ್ಲಿ. ಮತ್ತು ಅವ್ರಿಗೆ ಕೆಲಸ ಮಾಡುವಂತ ಚೈತನ್ಯ ಇತ್ತು, ಮಾಡೋ ಮನ್ಸಿತ್ತಂದ್ರೆ ಅವ್ರಿಗೆ ಅಡಿಗೆ ಮನೆಯಾಗ, ದೇವ್ರ ಮನೆಯಾಗ ಎಲ್ಲ ಕಡೆ ಕರ್ಕೋರಿ. ಅದ್ರ ಬಗ್ಗೆ ಏನ್ ತಲೆ ಕೆಡ್ಸ್ಕೋಬೇಡ್ರಿ. ಮುಟ್ಟನ್ನು ನೀವು ಹೊಲೆ ಅಂತಿದ್ರಿ ಅಂತಂದ್ರೆ ನಿಮ್ಮ ಶರೀರನೇ ಆ ಮುಟ್ಟು ನಿಂತಿದ್ದರಿಂದ ಹುಟ್ಟದ, ಅದಕ್ಕೆ ನಿಮ್ಮ ಶರೀರನು ಹೊಲೆ ಇರ್ತದ, ಹಂಗಾಗ್ತದ. ಹಿಂಗಾಗಿ ಆ ಮುಟ್ಟಿನ ಬಗ್ಗೆ ಕೆಟ್ಟ ಭಾವ ಇಟ್ಕೋಬೇಡ್ರಿ ಅಂತ 4 ಜನನ ಸೂತಕ, ಮರಣ ಸೂತಕ, ಉಚ್ಚಿಷ್ಟ ಸೂತಕ, ರಜ ಸೂತಕ. ಇನ್ನೊಂದ್ಯಾವುದು, ಒಬ್ರಿಗೊಬ್ರು ಮುಟ್ಟಿಸ್ಕೊಂಡ್ರೆ ಲೈನ್ ಹಚ್ಚಿ ಜಳಕ ಮಾಡಿಸ್ತಿದ್ರು ಮೊದಲು, ಅಸ್ಪೃಶ್ಯ, ಅನ್ಟಚಬಲ್. ಅದೀಗೇನಿಲ್ಲ. ಈಗ ಯಾರು ಹಂಗೆ ಮಾಡ್ಯಾರ ಅವರಿಗೆ ಮುಟ್ಟಿದ್ರೆ ಇವ್ರು ಜಳಕ ಮಾಡಂಗಾಗ್ಯಾರಿ. ಅದು ಹೋಗ್ಬಿಟ್ಟದೀಗ. ಯಾರು ಒಬ್ರಿಗೊಬ್ರು ಅವ್ರಿಗೆ ಅವ್ರು ಮುಟ್ಟ್ಯಾರ ಅಂದ್ರೆ ರೋಸು 10 ಮಂದಿ ನಿಂದಿರಿಸಿ ತಲೆ ಮೇಲೆ ನೀರು ಹಾಕಿಬಿಡ್ತಿದ್ರು, ಮುಟ್ಟಿಸ್ಕೊಂಡಾರ ಅಂತ. ಅಸ್ಪೃಶ್ಯ, ಅನ್ಟಚಬಲ್. ಈಗ ಅವರೇ ಏನಾಗ್ಯಾರ, ಟಚಬಲ್ ಆಗ್ಯಾರ, ಇವ್ರು ಅನ್ಟಚಬಲ್ ಆಗ್ಲಕತ್ತಾರ. ಅದು ಇಲ್ಲಿ ಪ್ರಾಕ್ಟೀಸ್ನಾಗ ಅದು ಹೇಳೋದು ಅರ್ಥ ಇಲ್ಲ. ಈ ರೀತಿಯಾದಂಥ ಸೂತಕಗಳು ಅಲ್ಲಿ ಇಲ್ಲ, ವೈಚಾರಿಕ ಪದ್ಧತಿ ಒಳಗೆ ಇಲ್ಲ. ಅಂತ ಸೂತಕಗಳು ಮಾಡಬೇಡ್ರಿ. ಶರಣರ ಮನೆಗೆ ಆದ್ಮೇಲೆ ಮಗು ಹೋಗ್ಬಿಡ್ತು, ಯಾರು ಸತ್ತಾರ ಅಂದ್ರೆ ನಾರ್ಮಲ್ ಆಗಿ ಹೋಗಿ ಅದೇನು ಶವ ಸಂಸ್ಕಾರ ಮಾಡೋದು ಮಾಡಿ ಮನೆಗೆ ಬಂದ್ಮೇಲೆ ಕಾಲ ಮಾರಿ ತೊಳ್ಕೊಂಡು ಈ ಬುತ್ತಿ ಹಚ್ಕೊಂಡು ಇರ್ರಿ. ಹೊರತು ಅದಕ್ಕೇನು ಸ್ನಾನ ಮಾಡಿ ಮುಟ್ಲಾರ್ದಂಗ ಬಟ್ಟಿ ಅಲ್ಲಿಟ್ಟು ಇಲ್ಲಿಟ್ಟು ಕೋಲು ಮಡಿ ನೀರು ಮಡಿ ಅಂತ ಹೇಳಕ್ಕೆ ಆ ಕೋಲಲ್ಲಿಂತೆ ಬಟ್ಟೆ ತಗೊಳ್ಳೋದು, ಅದು ಮಾಡೋದು, ಇಂಥವೆಲ್ಲ ಹುಚ್ಚುಚ್ಚು ಮಾಡಬೇಡ್ರಿ. ಏನಂತದ ಆಗಿರಲ್ಲ. ಎಲ್ಲ ಸಾಮಾನ್ಯವಾದ ಜೀವನ ಮಾಡ್ರಿ, ಆರಾಮಿರ್ರಿ ಅಂತ. ಇದಾದ್ಮೇಲೆ ಸ್ವಲ್ಪ ವಿಚಾರ ಸಾಗರಕ್ಕೆ ಹೋಗೋಣ.
ಚಲೋ ಅದನ್ರಿ ವಚನ. ಚಲೋ ಏನ್ರಿ ಮೂಢ ನಂಬಿಕೆಗಳನ್ನೆಲ್ಲ ಬಿಡಿಸಿದ್ರೆ ಮೌಢ್ಯಗಳು ಎಲ್ಲಿಗೆ ಬಂತು? ಈ ಒಂದು ಬಾಧ, ಬ್ರಹ್ಮಜ್ಞಾನದಲ್ಲಿ ಬಾಧಗಳು ಮತ್ತೆ ನಿವೃತ್ತಿಗಳು, ನಿವೃತ್ತಿ ದ್ವಯಗಳು, ಬಾಧಗಳು, 3 ರೀತಿ ಬಾಧಗಳು: ಶಾಸ್ತ್ರೀಯ ಬಾಧ, ಯುಕ್ತಿಕ ಬಾಧ, ಅಪರೋಕ್ಷ ಬಾಧ. ಮತ್ತೆ ನಿವೃತ್ತಿ ದ್ವಯಗಳಂತಂದ್ರ ಲಯರೂಪ ನಿವೃತ್ತಿ, ಅತ್ಯಂತ ನಿವೃತ್ತಿ ಎಲ್ಲ ತಿಳ್ಕೊಂಡ್ಮೇಲೆ ಈ ಬ್ರಹ್ಮಜ್ಞಾನದೊಳಗ ಹೆಂಗಿರ್ಬೇಕಪ್ಪ ಒಬ್ಬ ಬ್ರಹ್ಮಜ್ಞಾನಿ ಅಂತ ಚನ್ನಬಸವಣ್ಣವರು ಇದಕ್ಕೆ ಸಂಬಂಧಪಟ್ಟಂತೆ ಅತ್ಯಂತ ನಿವೃತ್ತಿ ಹೆಂಗಿರ್ಬೇಕು ಅನ್ನೋದು, ಅಥವಾ ಅಪರೋಕ್ಷ ಬಾಧ ಅಂದ್ರೆ ಹೆಂಗಿರಬೇಕು ಅನ್ನೋದಕ್ಕ ಚನ್ನಬಸವಣ್ಣನವರ ವಚನ ಆವಲ್ಲಿ ಕೇವಲ ಅಂದ್ರೆ ಕೈವಲ್ಯ. ಕೈವಲ್ಯ ಅಂದ್ರೆ ಮೋಕ್ಷ. ಆವಲ್ಲಿ ಮೊದಲಿನ ಶಬ್ದ ಏನದ? ಆವಲ್ಲಿ ಸರ್ವ ಪ್ರಪಂಚ ನಿವೃತ್ತಿ ಆಗಿರುವುದು ಅದೇ ಬ್ರಹ್ಮಜ್ಞಾನ, ಅದೇ ಕಾರ್ಯರೂಪ. ಇದು ಲಯರೂಪ ನಿವೃತ್ತಿ ಮತ್ತು ಅತ್ಯಂತ ನಿವೃತ್ತಿ ಬಗ್ಗೆ ಇದ್ರೊಳಗೆ ಹೇಳಿದ್ರಿ ಈ ಸಾಲಿನೊಳಗ. ಎರಡನೇದು ಆವಲ್ಲಿ ನಿಶ್ಚಿಂತವಾಗಿರುವುದು ಅದೇ ಬ್ರಹ್ಮಜ್ಞಾನ. ಕೇವಲ ನಿಶ್ಚಿಂತೆ, ಮತ್ತೆ ಬೇರೆ ಚಿಂತೆ ಇಲ್ಲವೇ ಇಲ್ಲ, ಅದಕ್ಕೆ ಬ್ರಹ್ಮಜ್ಞಾನ ಅಂತಾರ. ಆವಲ್ಲಿ ಕೇವಲ ನಿಶ್ಚಿಂತವಾಗಿರುವುದು ಅದೇ ಬ್ರಹ್ಮಜ್ಞಾನ. ಅಂದ್ರೆ ಬ್ರಹ್ಮಜ್ಞಾನಿಗಳು ಕೇವಲ ನಿಶ್ಚಿಂತರಾಗಿರುತ್ತಾರೆ. ಏಕೆಂದರೆ ಅವರು ಈ ಪ್ರಪಂಚವನ್ನ ನಿಶ್ಚಿಂತೆ ಯಾಕಾಗ್ತಾರಂದ್ರೆ ಪ್ರಪಂಚ ಸತ್ಯ ಅಂತ ತಿಳಿದವನಿಗೆ ಸತ್ಯ ಚಿಂತೆ, ಪ್ರಪಂಚ ಮಿಥ್ಯ ಅಂತ ತಿಳಿದವನಿಗೆ ಚಿಂತೆನೇ ಇಲ್ಲ, ನಿಶ್ಚಿಂತ ಇರ್ತಾನೆ. ಮಿಥ್ಯ ಅಂತ ನಿಶ್ಚಯ ಮಾಡಿರುತ್ತಾರೆ. ಏನಂತ? ದೇಹ ನಾನಲ್ಲ, ಈ ಪ್ರಪಂಚ ಮಿಥ್ಯ ಅಂತ ಎರಡು ನಿರ್ಧಾರ ಮಾಡ್ಕೊಂಡದ್ದಕ್ಕೆ ಅವರು ನಿಶ್ಚಿಂತ ಇರ್ತಾರೆ. ಇಲ್ಲಿ ಏನ್ ನಡೆದದ? ಸುಮ್ಮನೆ ಟೆನ್ಷನ್ ಕೊಡ್ತಿರ್ತದೆ, ಏನ್ ಆಗದ ಹಾಕಿರ್ತದ, ಹೋಗದ ಹೊತ್ತಿರ್ತದ ಅಂತ ಇರ್ತಾರೆ. ಈಗ ಇಷ್ಟೆಲ್ಲ ತಿಳ್ಕೊಂಡ ಮೇಲೂ ನೀವು ಏನ್ ಮಾಡ್ಬೇಕು? ಇಷ್ಟೆಲ್ಲ ನಿಶ್ಚಿಂತ ಇರ್ಬೇಕಂತೇಳಿ ನೀವೆಲ್ಲರೂ ಸತ್ಸಂಗದಾಗ ನಿರ್ಧಾರ ಮಾಡಿರ್ತೀರಿ. ಆದ್ರೂ ಸಂಸಾರದಾಗ ಚಿಂತೆಗಳು ಬರ್ತಾವಲ್ಲ, ಅವಕ್ಕ ಬರಬೇಡ ಅನ್ಬೇಡ್ರಿ. ಬಂದು ಅಂತಂದ್ರೆ ಏನ್ ಮಾಡ್ರಿ? ಏನಾಗ್ತದ? ಯಾಕೆ ಬಂದಿ ಅಂತ ಕೇಳ್ಬೇಕಂತ ಅವಕ್ಕ. ನೀನ್ಯಾಕೆ ಟೆನ್ಷನ್ ಬಂದಿ, ಸಂಸಾರ ಎಲ್ಲ ಮಿಥ್ಯ ಅದಂತ ಅವಕ್ ಚಿಂತೆಗಳಿಗೆ ಕೇಳ್ಬೇಕಂತ, ನಿಂದೇನ್ ಕೆಲಸದ ಇಲ್ಲಿ ಅಂತ. ಅದು ನಿಮಗ ಆ ಟೆನ್ಷನ್ ಇದ್ದಾಗ ಒಂದ್ ಸ್ವಲ್ಪ ಟೆನ್ಷನ್ ಆದ್ರೂ ಸಹಿತ, ಟೆನ್ಷನ್ ಇದ್ದಾಗ ನಿಮಗೊಂದ್ ವೇಳೆ ಮರವಿನಿಂದ ಟೆನ್ಷನ್ ಆದ್ರೂ ಸಹಿತ ನಿಮ್ಮ ಒಳಗೊಂದು ಔಷಧ ಅದ ಇಲ್ಲ ಟೆನ್ಷನ್ನಿಗೆ, ಇದು ಮಿಥ್ಯ ಅಂತ ಹೇಳಕ್ ಒಂದು ಅರಿವು ಅದ ಇಲ್ಲ ಒಳಗೆ. ಟೆನ್ಷನ್ ನಿಂದ ಸಮಯ ಮುಗಿದಾದ್ಮೇಲೆ ಅದೆಲ್ಲ ಸುಳ್ಳು ಅಂತೇಳಿ ಹೇಳಿ ಸಮಾಧಾನ ಆಗ್ತದ ಇಲ್ಲ? ಆ ಔಷಧಿ ನಿಮ್ಮಲ್ಲಿ ಅದ, ಅಜ್ಞಾನಿ ಬಲ್ಲಿ ಅದ ಔಷಧ ಇಲ್ಲ. ಅವ ಸಾಯ ತನಕ ಅದ್ರಾಗೆ ಸಾಯ್ತಾನ, ಅವ ಟೆನ್ಷನ್ದಾಗ ಸಾಯ್ತಾನ. ಜ್ಞಾನಿ ಬಲ್ಲಿ ಏನಾಗ್ತದ? ಇದೆಲ್ಲ ಮಿಥ್ಯ ಅಂತ ಹೇಳಕ ನಿಮ್ಮ ಹತ್ರ ಒಂದು ಮದ ಗಾಯ ಆಗೇಬಾರ್ದಂತಲ್ಲ, ಒಮ್ಮೊಮ್ಮೆ ಗಾಯ ಆಗ್ತಿರ್ತದ, ನಿಮ್ಮ ಹತ್ರ ಅದ ಮಲಾಮ್ ಇರ್ತದೆ. ಇದೆಲ್ಲ ಸುಳ್ಳು ಅಂತೇಳಿ ಅನಿಸ್ತದೆ. ಜಗತ್ತು ಸುಳ್ಳು, ಈ ದೇಹ ನಾನಲ್ಲ, ಈ ಸಂಪತ್ತು ಸಂಬಂಧಗಳೆಲ್ಲ ಮಿಥ್ಯ ಅನ್ನೋದು ಸ್ವಲ್ಪ ಟೆನ್ಷನ್ ಇದ್ದಾಗ ಗದ್ದಲ ಆದ್ರೂ ಆಮೇಲೆ ಅದು ಬರ್ತದ. ಮತ್ತದು ಬರೆಯಬಾರ್ದಂತಿಲ್ಲ, ಅದ್ರ ಬರ್ತಿರ್ತದ. ಬಂದಾಗ ಒಂದ್ ಸ್ವಲ್ಪ ಡ್ಯಾಮೇಜ್ ಆಗ್ತಿರ್ತದ. ಮತ್ತ ಆ ಸಮಯ ಸರಿದು ಹೋದ್ಮೇಲೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡೆ ನೋಡು ಇದೆಲ್ಲ ಮಿಥ್ಯಾ ಜಗತ್ತು ಅಂತ ಅಂದ್ರೆ ನಮ್ಮ ಪಾಠ ಸಾರ್ಥಕ ಆಗ್ತದೆ. ಇಲ್ಲ ಈ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡಿಲ್ಲಲ್ಲ, ಖರೇನೇ ಟೆನ್ಷನ್ ಮಾಡ್ಕೊಳಕತ್ತೀನಿ, ಹಿಂಗ ಆಗ್ಬಾರ್ದಿತ್ತು ಅಂತೇಳಿ ಮನ್ಸಿಗೆ ಹಚ್ಕೊಂಡು ಬಹಳ ಗೋಳಾಡ್ಲಕತ್ತೀರ ಅಂದ್ರೆ ಈ ಪಾಠದ ಲಾಭ ನಿಮ್ಗೆ ಆಗಿಲ್ಲ ಅಂತಷ್ಟೇ. ಅದಕ್ಕೆ ಯಾರ ಇಬ್ಬರು ನಿಶ್ಚಿಂತ ಇರ್ತಾರಂದ್ರೆ ಒಂದು ತೊಟ್ಟಿಲ ಹಸುಗೂಸು ಮತ್ತು ಇನ್ನೊಬ್ಬ ತತ್ವಜ್ಞಾನಿ. ಇವನು ನಿಶ್ಚಿಂತೆಯಾಗಿದ್ದ ತತ್ವಜ್ಞಾನಿ ಇರ್ತಾನೆ, ತತ್ವಜ್ಞಾನಿ ಆದ ನಿಶ್ಚಿಂತ ಆಗಿರ್ತಾನ. ಅದಕ್ಕೆ ನಿಶ್ಚಿಂತ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ತತ್ವಜ್ಞಾನಕ್ಕೆ ಬರಬೇಕು. ಶುದ್ಧ ಬ್ರಹ್ಮ ಪೀಠಕ್ಕೆ ಬಂದು ತತ್ವಜ್ಞಾನ ಕಲ್ತ್ರೆ ಅವನು ನಿಶ್ಚಿಂತ ಆಗ್ತಾನೆ.
ಆವಲ್ಲಿ ತಾನೆಂಬುವುದು ತೋರದಿರುವುದು. ಎಲ್ಲಿ ನಾನು ಅಂತೀವಿ ಅಲ್ಲಿ ನೀನು ಅಂತ ಚಾಲು ಆಗ್ತದೆ. ನನ್ನದು ಅಂದ್ರೆ ನಿನ್ನದು ಅಂತ ಚಾಲು ಆಗ್ತದೆ. ನನ್ನಲ್ಲಿ ಅಂದ್ರೆ ನಿನ್ನಲ್ಲಿ ಅಂತ ಚಾಲು ಆಗ್ತದೆ. ನನ್ನಿಂದ ಅಂದ್ರೆ ನಿನ್ನಿಂದ ಅಂತ ಚಾಲು ಆಗ್ತದೆ. ಈ ನಾನಲ್ಲೇ ದೊಡ್ಡ ಸಮಸ್ಯೆ ಅದ. ಅದಕ್ಕೆ ಯಾರಲ್ಲಿ ನಾನು ನನ್ನದು ತೋರುತ್ತಿದೆಯೋ ಅದು ಅಲ್ಲಿ ಬ್ರಹ್ಮಜ್ಞಾನ ಇರುವುದಿಲ್ಲ. ಯಾರಲ್ಲಿ ನಾನು ನನ್ನದು ಇರುವುದಿಲ್ಲವೋ ಅಲ್ಲಿ ಬ್ರಹ್ಮಜ್ಞಾನವೇ ಇರುತ್ತದೆ. ಅದು ಅಖಂಡವಾದ ಬ್ರಹ್ಮಜ್ಞಾನ ಇರುತ್ತದೆ. ನಾನತ್ವದ ಕಲ್ಪನೆ ಆಚೆಗೆ ಹೋದರೆ ಅಲ್ಲಿ ಏನು ತೋರುತ್ತದೆಯೋ, ಅಲ್ಲಿ ಏನು ಉಳಿಯುತ್ತದೆಯೋ ಅದೇ ನೀನೆಂದು ತಿಳಿ ಮನುಜ ಅಂತ ಸರ್ಪಭೂಷಣ ಶಿವಯೋಗಿಗಳು ಹೇಳಿದರು. ಒಂದು ಸ್ವಲ್ಪ ನಾನತ್ವ ಅನ್ನೋದು ಬಿಟ್ಟು ಅದರ ಆಚೆ ಹೋಗು ಅನ್ನೋದು ಬಂದ್ರೆ, ನಾನು ಅನ್ನೋದು ಬಿಟ್ಟು ಇರೋದು ಕಲಿ. ನಾನು ನೀನು ಅನ್ನೋದೆಲ್ಲ ತೆಗೆದು ಎಲ್ಲ ಒಂದೇ ಅಖಂಡ ಭಾವ, ಶಿವೋಹಂ ಭಾವ, ಅಹಂ ಬ್ರಹ್ಮ ಸರ್ವಂ ಬ್ರಹ್ಮ ಭಾವ. ಏನದು ನಾನತ್ವದ ಆಚೆ ಹೋಗಂದ್ರೆ ಏನು? ಆಚೆ ಅಂದ್ರೆ ಎಕಡೆ ಹೋಗ್ಬೇಕು? ಏನು ಮನೆ ಬಿಟ್ಟು ಹೋಗ್ಬೇಕಾ, ಊರು ಬಿಟ್ಟು ಹೋಗ್ಬೇಕಾ, ದೇಶ ಬಿಟ್ಟು ಹೋಗ್ಬೇಕಾ, ಜಗತ್ತು ಬಿಟ್ಟು ಹೋಗ್ಬೇಕಾ? ಶಿವೋಹಂ ಭಾವದಾಗ ಇರು ಅಂತ ಅಖಂಡ ಬ್ರಹ್ಮನ ಅನುಭವದಲ್ಲಿರು. ಆ ಅಖಂಡ ಬ್ರಹ್ಮ ಒಂದೇ ಸೂತ್ರ. ಯಾಕೆ ತಿಳ್ಕೋಬೇಕಿದ ಅಂತಂದ್ರ, ಒಂದೇ ಒಂದು ಬ್ರಹ್ಮ ಆದ. ಆ ಬ್ರಹ್ಮನೇ ಎಲ್ಲ ವಸ್ತುಗಳಾಗಿ ನಿಂತಾನ, ಆಕಾರ ತಾಳ್ಯಾನ. ಅವ ನಿರಾಕಾರ ಬ್ರಹ್ಮನೇ ಸಾಕಾರ ರೂಪ ತಾಳ್ಯಾನ. ಮತ್ತೆ ಎಲ್ಲ ಸಾಕಾರ ರೂಪ ತಾಳಿದಾಗ ಈ ತನಗನು ಒಂದು ಆಕಾರ ಅದ ಇಲ್ಲ, ನನಗೆ ಒಂದು ಆಕಾರ ಅದ ಇಲ್ಲ. ನನ್ನ ಆಕಾರ ಮತ್ತೆ ಬೇರೆ ಯಾರು ತಾಳ್ಯಾರೇನು? ನನ್ನ ಆಕಾರನು ಅದೇ ಬ್ರಹ್ಮನೇ ತಾಳ್ಯಾನಿಲ್ಲ. 84 ಲಕ್ಷ ಜೀವರಾಶಿಗಳ ಆಕಾರನು ಅದೇ ಬ್ರಹ್ಮನೇ ತಾಳ್ಯಾನ. ಹೀಗೆ ನಾವೇನ್ ಮಾಡ್ಬೇಕು? ನನ್ನೊಳಗಿರೋ ಚೇತನನು ಅದೇ, 84 ಲಕ್ಷ ಜೀವರಾಶಿಗಳ ಚೇತನದೊಳಗೂ ಅದೇ. ಅದು ಇದು ನಾನು ನಂದು ನಿಂದು ನಿನ್ನಲ್ಲಿ ನನ್ನಲ್ಲಿ ಅನ್ನೋ ಶಬ್ದ ಬಿಟ್ಟು ಎಲ್ಲ ಅಖಂಡ ಭಾವದಲ್ಲಿ ಬದುಕದ ಕಲಿಯಪ್ಪ ಅಂತ ಹೇಳ್ತಾರೆ. ಹೀಗಾಗಿ ಅಲ್ಲಿ ಏನು ತೋರುತ್ತದೆಯೋ ಅಲ್ಲಿ ಏನು ಉಳಿಯುತ್ತದೆಯೋ, ನೀವು ಶಿವೋಹಂ ಭಾವದಾಗ ಆದ್ರೆ ಅಂತಂದ್ರೆ ಅಖಂಡ ಬ್ರಹ್ಮ ಒಂದೇ ಉಳಿತದ. ನಾನತ್ವದ ಭಾವ ತಾಳಿದ್ರಿ ಅಂತ ಅದು ನಾನತ್ವದ ಭಾವ ನೀಗಿ ಅದರಿಂದ ಆಚೆ ಹೋದ್ರಿ ಅಂದ್ರೆ ಶಿವೋಹಂ ಭಾವ ಬರ್ತದ. ಒಬ್ಬನೇ ಶಿವ, ಅವ ಎಲ್ಲ ಕಡೆ ಅದನ, ಎಲ್ಲ ಕಡೆ ಇದ್ದವ ನನ್ನೊಳಗನು ಅದನ, ಅವನೇ ಎಲ್ಲ ಆಕಾರ ತಾಳ್ಯಾನ, ನನ್ನ ಆಕಾರನು ಅವನೇ ತಾಳ್ಯಾನ ಅಂತೇಳಿ ಹಿಂಗೆ ನಾವು ತಿಳ್ಕೊಂಡೇವು ಅಂದ್ರೆ ಅಲ್ಲಿ ಏನು ಉಳಿತು ಅಂದ್ರೆ ಇದೇ ಉಳಿತು. ನಾನು ಶಿವ, ನನ್ನ ಆಕಾರನು ಆ ಶಿವನ ಆಕಾರನೇ ಅದ, ನನ್ನೊಳಗೆ ಬರೋ ಶಬ್ದನೂ ಆ ಶಿವನ ಶಬ್ದನೇ ಅದ, ಮತ್ತೆ ಎಲ್ಲ ಕಡೆ ಬರೋ ಶಬ್ದನೂ ಆ ಶಿವನ ಶಬ್ದನೇ ಅದ. ಈ ರೀತಿ ತಿಳ್ಕೊಂಡ್ರೆ ಅಂತಂದ್ರೆ ಅದೇನು ಬ್ರಹ್ಮಜ್ಞಾನದ ಲಕ್ಷಣ. ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕೆ ಬರ್ತದ ಇಲ್ಲ? ನಾನತ್ವ ದಾಟಿ ಹೋಗೋದಂದ್ರೆ ಏನು? ಈಗ ದಾರಿ ಮಾಡಿ ಕೊಟ್ಟಿನೇ ಇಲ್ಲ. ನಾನತ್ವದ ದಾಟಿ ಹೋಗೋದಂದ್ರೆ ಹೆಂಗ್ ಹೋಗ್ಬೇಕಂತ. ನಾನು ಅನ್ನೋದು ಬಿಡು, ನಾನು ಅನ್ನೋದು ಬಿಡು ಅಂತ ಹೇಳಿ ಸುಮ್ಮನೆ ಹಿಂಗೆ ಅಂತಾವ ಎಲ್ಲ ಸ್ಟೇಜ್ ಮೇಲೆ. ನಾನು ಅನ್ನೋದು ಬಿಡು ಅಂತ, ನಾನು ಅನ್ನೋದು ಬಿಡು ಅಂತ ಹೆಂಗ್ ಬಿಡ್ಬೇಕು? ತಿಳಿದು ಬಿಡ್ಬೇಕ, ತಿಳಿಲಾರ್ದು ಬಿಡ್ಬೇಕು? ನಿಶ್ಚಿಂತೆಯಾಗಿರು. ಹೆಂಗೆ ನಿಶ್ಚಿಂತೆಯಾಗಿರ್ಬೇಕು? ಜಗತ್ತು ಮಿಥ್ಯ ಅಂತ ಅಂದ್ರೆ ನಿಶ್ಚಿಂತೆಯಾಗಿ ಬರ್ತದೆ. ಈ ದೇಹ ನಾನಲ್ಲ ಅಂದ್ರೆ ನಿಶ್ಚಿಂತೆ ಆಗ್ತದೆ. ಈ ದೇಹ ನಾನು, ಈ ಸಂಪತ್ತು ಸಂಬಂಧ ನನ್ನವು ಅನ್ನೋ ತನಕ ನಿಶ್ಚಿಂತೆ ಹೆಂಗಾಗ್ತದೆ? ನಾನು ಅನ್ನೋದು ಬಿಡು, ನಾನು ಅನ್ನೋದು ಬಿಡು ಅಂದ್ರೆ ಹೆಂಗ್ ಬಿಡ್ಬೇಕು? ಅಖಂಡ ಭಾವ ಒಬ್ಬನೇ ಪರಮಾತ್ಮ ಅನ್ನೋ, ಅಲ್ಲೇನು ಭಕ್ತ ಇಲ್ಲ, ಭಗವಂತ ಇಲ್ಲ, ಗುರು ಇಲ್ಲ, ಶಿಷ್ಯ ಇಲ್ಲ, ತಾಯಿ ಇಲ್ಲ, ಮಗು ಇಲ್ಲ, ತಂದೆ ಇಲ್ಲ, ಮಗ ಇಲ್ಲ. ಎಲ್ಲ ಓಸು ಒಂದೇ ಬಂಗಾರಲಿಂತ ಮಾಡಿದ ಆಭರಣಗಳಷ್ಟೇ. ಅದ್ರಾಗ ನಾನು ಒಂದು ಆಭರಣ, ಅದೇ ಬಂಗಾರಲಿಂತ ಮಾಡಿದ ಆಭರಣ. ಇದ್ರಾಗ ನಾನು ನೀನು ಅನ್ನೋದು ಎಲ್ಲಿಗೆ ಬರ್ತದ? ಎಲ್ಲ ಒಟ್ಟು ಒಂದೇ ಬಂಗಾರಲಿಂತ ಆಗ್ಯದ. ಹಿಂಗೆ ತಿಳ್ಕೊಂಡ್ರೆ ಬರ್ತದಪ್ಪ. ಇದು ತಿಳ್ಕೊಳ್ಳಾರ್ದೆ ಸುಮ್ಮನೆ ನಾ ಬಿಡು ನಾನು ಬಿಡು ಅಂದ್ರೆ ಹೆಂಗ್ ಬಿಡ್ತದ? ಅದಕ್ಕೆ ದಾರಿ ಮಾಡ್ಕೋಬೇಕಿದ್ರ ನನ್ನೊಳಗೆ ಬಂಟಾಗುವ ಶಬ್ದ ನಾದ ಎಲ್ಲ 84 ಲಕ್ಷ ಜೀವರಾಶಿ ಒಳಗ ಉಂಟಾಗುವ ನಾದ, ಮತ್ತೆ ಇಡೀ ಬ್ರಹ್ಮಾಂಡದಾಗ ಉಂಟಾಗುವ ನಾದ, ಎಲ್ಲ ನಾದ ಒಂದೇ. ಅಖಂಡ. ಯಾರು? ಸಿದ್ಧಾರೂಢರ ಹತ್ರ ಕಬೀರ್ದಾಸ್ ಅಂತ ಹೋಗ್ತಾನ ಶಿಷ್ಯ. ಕಬೀರ್ದಾಸ್ ಶಿಷ್ಯ ಕೇಳಿರ್ಲಿಲ್ಲ ಸಿದ್ಧಾರೂಢ ಆಶ್ರಮದಾಗ.
ಕೇಳಿರ ಇಲ್ಲ ಕಬೀರ್ದಾಸನ ಬಗ್ಗೆ? ಕೇಳಿಲ್ಲ? ಕಬೀರ್ದಾಸನ ಒಂದು ಭಾರಿ ಸುಂದರವಾದ ಚರ್ಚನೆ ಅದ. ನಿಮಗ್ ಗೊತ್ತಿಲ್ಲ ಅಂತಂದ್ರೆ ಅದು ಒಬ್ರು ಯಾರು ತಗೋರಿ, ಬುಕ್ ಕೊಡ್ತೀನಿ, ಓದ್ರಿ. ಕಬೀರ್ದಾಸಂದು ಸಿದ್ಧಾರೂಢರದು ಸಂವಾದ ಭಾರಿ ಅದ. ಸಣ್ಣ ವಯಸ್ಸಿನಾಗೆ ಓದ್ತಾನ ಸಿದ್ಧಾರೂಢರ ಹತ್ರ ಕಬೀರ್ದಾಸ್. ಅವಾಗೆ ಸಿದ್ಧಾರೂಢರಿಗೆ ಕ್ವಶನ್ ಕೇಳ್ತಾನ, ಏನಂತ? ಅಧ್ಯಾತ್ಮದ ಬಗ್ಗೆ ಕ್ವಶನ್ ಅದ ನನ್ನ ಹತ್ರ ಅಂತಾನ. ಏನ್ ಕೇಳಂತಾರ ಸಿದ್ಧಾರೂಢರು? ನಾದ ಬಿಂದು ಕಳೆ ಅಂದ್ರೆ ಏನಂತ ಕೇಳ್ತಾರೆ. ಎಲ್ಲ ಇದು ಉಪಾಸಕರದ ಆಟ. ಇದು ಎಲ್ಲ ಉಪಾಸಕರದಲ್ಲಿ ಇಂಥವೇ ಭಾರಿ ಇರ್ತಾವ ಕ್ವಶನ್ ಅಂತಗಳು. ಎಲ್ಲ ತಪಸ್ಸು ಮಾಡೋದು, ಧ್ಯಾನ ಮಾಡೋದು, ಮತ್ತೆ ಮಂತ್ರ ಹೇಳೋದು, ಮತ್ತೆ ಇವು ಇಂದ್ರಜಾಲ ಮಹೇಂದ್ರಜಾಲ ಸಹಿತ ಈ ಉಪಾಸಕರ ಬಲ್ಲಿ. ಇದನ್ನು ದುರುಪಯೋಗ ಮಾಡ್ಕೊಂಡವರೆಲ್ಲ ವಾಮಾಚಾರಿಗಳಾಗದು ಉಪಾಸಕರೇ. ಭಕ್ತರು ಆಗಲ್ಲ, ಈ ಜ್ಞಾನಿಗಳಾಗಲ್ಲ. ಉಪಾಸಕರದೊಳಗೆ ವಾಮ ಮಾರ್ಗ ಅಂದ್ರೆ ಕೆಟ್ಟ ದಾರಿ ಹಿಡಿತಾರ. ಏನಾರ ಒಂದಿಷ್ಟು ಪವಾಡಗಳಾತಾವ ಅವ್ರ ಬಲ್ಲಿ. ಅವು ಪವಾಡಗಳು ಮಂದಿಗೆ ತೋರಿಸಿ ಫೇಮಸ್ ಆಗಿಬಿಡ್ತಾರೆ. ಫೇಮಸ್ ಆಗಿ ಮುಂದೆ ಜ್ಞಾನಕ್ಕೆ ಬರಂಗೇ ಇಲ್ಲ, ಅಷ್ಟಕ್ಕೆ ನಿಂತು ಬಿಡ್ತಾರ ಅವ್ರು. ಅಲ್ಲೇ ಒಬ್ರಿಗೊಬ್ರು ದೊಡ್ಡ ಮಹಾತ್ಮ, ಅಪಾರ ಮಹಿಮಾ ಸಂಪನ್ನ ಅಂತೇಳಿ ಆ ಉಪಾಸನೆ ಮಟ್ಟಕ್ಕೆ ನಿಂದು ಬಿಡ್ತಾರೆ. ಅದಕ್ಕೆ ಹೋಗಿ ಏನ್ ಕೇಳ್ತಾನ? ನಾದ ಬಿಂದು ಕಳೆ ಅಂದ ಬಿಡ್ತಾನಪ್ಪ. ಕಳೆ ಅಂದ ಕೂಡ್ಲೇನೆ ಸಿದ್ಧಾರೂಢರು ಏನ್ ಮಾಡ್ತಾರ? ಬೇಸಿ ಕೈ ಚಾಡಿಸಿ ಅಡ್ಡ ಕಪಾಳಿಗೆ ಬಿಟ್ಬಿಡ್ತಾರ ಅವನಿಗೆ. ಅವ ಬಹಳ ದೊಡ್ಡ ಸಂತ, ಸಿದ್ಧಾರೂಢರಿಗೆ ಮೀರಿಸಿದಂತ ಸಂತದ. ನಿಮ್ ಗುರುನಾಥರೂಢ ಹೆಂಗಂತೀರ ಆ ಮಟ್ಟದವನ್ನೇ ಅದ. ನಾವು ಯಾರು? ಕಬೀರ್ದಾಸ್. ನನ್ನಲ್ಲಿ ಅದ ಅವ್ರದೊಂದು ಬುಕ್ ಅದ. ಅವ್ರ ಸಂಗಟ ಹೆಂಗ್ ಚರ್ಚೆ ಮಾಡ್ಯಾರ, ಏನೇನಾಗ್ಯಾರೆಲ್ಲ ಹೇಳ್ತೀನಿ. ಕಾಪಾಳಿಗೆ ಬಿಡ್ತಾರ ಅವನಿಗೆ. ಬಿಟ್ಟ ಕೂಡ್ಲೇನೆ ಈಗ ನೀನು ಕಾಪಾಳಿಗೆ ಬಿಟ್ಟಲ್ಲ, ಏನಾಯ್ತತ್ ಕೇಳ್ತಾರ. ಚಟ್ಟದ್ ಸೌಂಡ್ ಬತ್ರಿ ಅಂತ. ಅದೇ ನೋಡು ನಾದ, ಇದೇ ನೋಡು ನಾದ ಅಂತಾರ. ಇದೇ ನೋಡು ನಾದ. ಮತ್ತ ಎಲ್ಲಿ ಬಡ್ದೀನಿ ಅಂತ ಕೇಳ್ತಾರ. ಇಲ್ಲಿ ಕಾಪಾಳಿಗೆ ಬಡ್ದಿರಪ್ಪ. ಅದೇ ನೋಡು ಬಿಂದು ಅಂತಾರ. ಇದು ನಾದ, ಇದು ಬಿಂದು. ಮತ್ತೇನು? ಬಡ್ದಾಗ ಏನಾಯ್ತಪ್ಪ, ಬಡ್ದ ಜಾಗದಾಗ ಏನಾಗ್ಯದ ಅಂತ ಕೇಳ್ತಾರ. ಕೆಂಪಾಗ್ಯದ ನೋಡ್ರಿ ಅಂತಂದ. ಅದೇ ನೋಡು ಕಳೆ ಅಂತಾರ. ನಾದ ಬಿಂದು ಕಳೆ ಅಂದ್ರೆ ಇದೇ ನೋಡು. ನೀನು ಪರಿಪೂರ್ಣ ತಿಳ್ಕೋಬೇಕಾದ್ರ ಸರೆಂಡರ್ ಆಗ್ಬೇಕು, ಎಲ್ಲ ಚಂದ ತಿಳ್ಕೋಬೇಕು. ಎಲ್ಲ ತಿಳಿಸ್ತೀವಿ. ನೀ ಒಂದಿದವನಿಗೆ ಬಂದು ಏನ್ರ ಕ್ವಶನ್ ಕೇಳಿದೆ ಅಂದ್ರೆ ಇಂಥವೇ ಉತ್ತರ ಸಿಗ್ತಾವ ನೋಡಿ ನಿನಗಂದ್ರ ಆಯ್ತ್ರಿ ಅಪ್ಪ ಅಂತೇಳಿ ಶರಣಗತ ಅದ. ಮತ್ತೆ ಒಳ್ಳೆ ಹೋಗಂಗಿಲ್ಲ ಕಬೀರ್ದಾಸ್. ಅವ್ರ ಜೊತೆಗೆ ಇರ್ತಾನ ಸಿದ್ಧಾರೂಢರ ಆಶ್ರಮದಾಗ. ಹಂಗ ಆವಲ್ಲಿ ತಾನೆಂಬುದ ತೋರದಾಗಿ ನಾನು ತಾನು ನೀನು ಅಂತಂದ್ರೆ ಇವೆಲ್ಲ ಹೋಗಿ ಒಂದೇ ಒಂದು ಉಳಿಬೇಕು. ಅಲ್ಲಿ ಭಕ್ತ ಅಂದ್ರೆ ಕರ್ಮ ಬೇರೆ, ಉಪಾಸನೆ ಬೇರೆ, ಜ್ಞಾನ ಬೇರೆ ಅಲ್ಲ. ಮೂರು ಕೂಡಿಸಿದವನೇ ಭಕ್ತ, ವೀರಶೈವ ಭಕ್ತ ಅಷ್ಟೇ. ಈ ರೀತಿ ತಿಳಿ ಮನುಜ ಅಂತಂದು ಕೊನೆಯ ಸಾಲು ಏನ್ ಹೇಳ್ತಾರ? ಆವಲ್ಲಿ ಕೇವಲ ಕೂಡಲ ಚನ್ನ ಸಂಗಯ್ಯನಲ್ಲದೆ ಪೆರತೊಂದು ತೋರದಿವುದೇ ಅದುವೇ ಬ್ರಹ್ಮಜ್ಞಾನ. ಕೂಡಲ ಚನ್ನ ಸಂಗಯ್ಯನ ಬಿಟ್ರ ಮತ್ತೊಂದೇನು ತೋರ್ವಲ್ಲ, ಅದೇ ಬ್ರಹ್ಮಜ್ಞಾನ. ಆವಲ್ಲಿ ಕೂಡಲ ಚನ್ನ ಸಂಗಯ್ಯನಲ್ಲದೆ ಪೆರತೊಂದು ತೋರದಿವುದೇ ಅದುವೇ ಬ್ರಹ್ಮಜ್ಞಾನ ಅಂತ. ಯಾರಲ್ಲಿ ಎಂಥದ್ದು? ಎಲ್ಲ ದೇಶ, ಎಲ್ಲ ಕಾಲ, ಎಲ್ಲ ವಸ್ತುಗಳಲ್ಲಿ ಒಬ್ಬನೇ ಒಬ್ಬ ಬ್ರಹ್ಮ ಅದನ, ಒಬ್ಬನೇ ಒಬ್ಬ ಬ್ರಹ್ಮ ಅದನ. ಅವನು ಬಿಟ್ರೆ ಬೇರೆ ಯಾವ ಬ್ರಹ್ಮ ಇಲ್ಲ, ಏನಿಲ್ಲ. ಬೇರೆ ದೇವ್ರು ಯಾವ್ಯಾವು ಇಲ್ಲ. ಏನೇನದವ ಎಲ್ಲದ್ರೊಳಗೂ ಒಬ್ಬನೇ ಬ್ರಹ್ಮ ಅದನ. ಕೂಡಲ ಚನ್ನ ಸಂಗಯ್ಯನಲ್ಲದೆ ಪೆರತೊಂದು ಅಂದ್ರ ಅಲ್ಲಿ ಮತ್ತೊಂದು ಏನೋ ಆದ ಅಂತೇಳಿ ಮತ್ತೊಂದು ಜಾಗ, ಮತ್ತೊಂದು ಕಾಲ, ಮತ್ತೊಂದು ದೇಶ, ಮತ್ತೊಂದು ವಸ್ತುವಿನೊಳಗೆ ಆ ಸಂಗಯ್ಯನ ಬಿಟ್ಟು ಮತ್ತೊಂದು ಏನಾರ ಆದ ಅನ್ಕೊಳ್ಳಾರ್ದಂಗ ಎಲ್ಲ ಕಡೆ ಅವನೇ ಅದನ, ಎಲ್ಲದ್ರೊಳಗೆ ಅವನೇ ಅದನ, ಎಲ್ಲಾನು ಅವನೇ ಅದನ ಅಂತೇಳಿ ಈ ರೀತಿ ಅವನು ಸಾಧನೆ ಮಾಡ್ತಾನೆ. ಅವನೇ ಬ್ರಹ್ಮಜ್ಞಾನಿ, ಅದೇ ಬ್ರಹ್ಮಜ್ಞಾನ.
ಅರ್ಥ ಆಯ್ತಾ? ಆವಲ್ಲಿ ಕೇವಲ ಕೂಡಲ ಚನ್ನ ಸಂಗಯ್ಯನಲ್ಲದೆ ತೆರತೊಂದು ತೋರದಿರುವುದು ಅದೇ ಬ್ರಹ್ಮಜ್ಞಾನ. ಅದಕ್ಕೆ 4 ಸಾಲು ಇಷ್ಟು ಚಂದದ. ಆವಲ್ಲಿ ಸರ್ವ ಪ್ರಪಂಚ ನಿವೃತ್ತಿಯಾಗುವುದು ಅದುವೇ ಬ್ರಹ್ಮಜ್ಞಾನ. ಆವಲ್ಲಿ ಕೇವಲ ನಿಶ್ಚಿಂತವಾಗಿರುವುದು ಅದೇ ಬ್ರಹ್ಮಜ್ಞಾನ. ಆವಲ್ಲಿ ತಾನೆಂಬುದು ತೋರದಿರುವುದು ಅದೇ ಬ್ರಹ್ಮಜ್ಞಾನ. ಆವಲ್ಲಿ ಕೇವಲ ಕೂಡಲ ಚನ್ನ ಸಂಗಯ್ಯನಲ್ಲದೆ ಪೆರತೊಂದು ತೋರದಿರುವುದು ಅದುವೇ ಬ್ರಹ್ಮಜ್ಞಾನ. ಈ ರೀತಿ ಇದು ಬ್ರಹ್ಮಜ್ಞಾನಿಯ ಲಕ್ಷಣ. ಇದು ಏನಪ್ಪ ಅಂದ್ರೆ, ಈ ವಚನದ ಪ್ರಕಾರ ಯಾರು ತಮ್ಮ ನಡೆ ನುಡಿಗಳನ್ನ ಉದ್ಧರಿಸಿಕೊಂಡಿರುತ್ತಾರೋ ಅವರು ಅಪರೋಕ್ಷ ಬಾಧ ಮಾಡಿಕೊಂಡರ ಅಂತ ತಿಳ್ಕೋಬೇಕು. ಜಗತ್ತನ್ನ ಅಪರೋಕ್ಷವಾಗಿ ಬಾಧ ಮಾಡಿಕೊಂಡಾರ. ಅಪರೋಕ್ಷ ಬ್ರಹ್ಮಜ್ಞಾನಿಗಳದರವರು. ಅಪರೋಕ್ಷ ಬ್ರಹ್ಮಜ್ಞಾನಿಗಳಾಗಿ ಈ ಜಗತ್ತನ್ನ ಅಪರೋಕ್ಷವಾಗಿ, ಜಗತ್ತಿನ ಭ್ರಮೆ ಏನದ ಅಪರೋಕ್ಷ ಅದಲ್ಲ, ಆ ಭ್ರಮೆಯನ್ನ ಅಪರೋಕ್ಷವಾಗಿ ಬಾಧ ಮಾಡಿಕೊಂಡಾರ. ಜಗತ್ತಿನ ಭ್ರಮೆ, ಜಗತ್ ಸತ್ಯತ್ವದ, ಇಲ್ಲಿ ಹೇಳಿರುವುದು ಜಗತ್ತು ಸತ್ಯತ್ವದ ಅಪರೋಕ್ಷ ಬಾಧ ಅಂದ್ರೆ ಅತ್ಯಂತ ನಿವೃತ್ತಿ. ಜಗತ್ತಿನ ಭ್ರಾಂತಿಯು ಅಪರೋಕ್ಷವಿರುತ್ತದೆ. ಆದ್ದರಿಂದ ಅದರ ಬಾಧವು ಅಪರೋಕ್ಷ ಮಿಥ್ಯಾ ನಿಶ್ಚಯದಿಂದಲೇ ಆಗುತ್ತದೆ. ಬ್ರಹ್ಮಜ್ಞಾನವಾಗುವುದಕ್ಕಿಂತ ಮೊದಲು ಈಶ್ವರ ಸೃಷ್ಟಿಯ ಪದಾರ್ಥಗಳಲ್ಲಿ ಯಾರಿಗೆ ಅಪರೋಕ್ಷ ಮಿಥ್ಯಾ ನಿಶ್ಚಯ ಆಗುವುದಿಲ್ಲ. ಈ ಬ್ರಹ್ಮಜ್ಞಾನ ಆಗೋದಕ್ಕಿಂತ ಮೊದಲ ಇವೆಲ್ಲ ಜಗತ್ ಸುಳ್ಳು ಅನ್ಲಕ್ ಆಗಂಗೆ ಇಲ್ಲ. ಎಲ್ಲರಿಗೆ ಜಗತ್ ಸತ್ಯನೇ ಅನ್ನಿಸ್ತಿರ್ತದ. ಯಾವಾಗ ಬ್ರಹ್ಮಜ್ಞಾನಕ್ಕೆ ಬರ್ತಾರ ಅವ್ರಿಗೆ ಇದು ಮಿಥ್ಯಾ ಅಂತ ಹೆಂಗಂತ ಗೊತ್ತಾಗ್ತದ. ಮತ್ತೇನೆಂದರೆ ಬ್ರಹ್ಮಜ್ಞಾನವಾದ ನಂತರವೇ ಈ ಜಗತ್ತು ಮಿಥ್ಯತ್ವದ ಒಂದು ಅನುಭವ ಉಂಟಾಗ್ತದ. ಅಂದ್ರೆ ಈ ಪ್ರಪಂಚವು ಮಿಥ್ಯ ಸುಳ್ಳು ಅಂತ ನಿಶ್ಚಯವಾಗುತ್ತದೆ. ಆದ್ದರಿಂದ ಮೂಲ ಅವಿದ್ಯೆಯ ಕಾರ್ಯವಾದ ಯಾವ ಪದಾರ್ಥಗಳು ಜಾಗೃತ ಪದಾರ್ಥಗಳು, ಜಾಗೃತಾವಸ್ಥೆಯ ಪದಾರ್ಥಗಳು ಈಶ್ವರ ಸೃಷ್ಟಿಯಾಗಿ ಅವುಗಳಲ್ಲಿ ವ್ಯಾವಹಾರಿಕ ಸತ್ತಾ ಇರುತ್ತದೆ. ಮೂಲ ಅವಿದ್ಯೆಯ ಕಾರ್ಯ ಅಂದ್ರೆ ಈಶ್ವರ ಸೃಷ್ಟಿಯ ವ್ಯಾವಹಾರಿಕ ಸತ್ತ. ಜನನ ಮರಣ ಬಂಧ ಮೋಕ್ಷ ಮೊದಲಾದ ವ್ಯವಹಾರಗಳನ್ನ ಸಿದ್ಧ ಮಾಡುವಂತ ಯಾವ ಸತ್ತ ಅಂದ್ರೆ ಇರುವಿಕೆ ಅಂತಂದ್ರೆ ಅದು ವ್ಯಾವಹಾರಿಕ ಸತ್ತ. ದೇಹನೇ ನಾನು ಅನ್ನೋದು ಯಾವ ಸತ್ತ? ಈ ದೇಹನೇ ನಾನು ಅನ್ನೋದು ಯಾವ ಸತ್ತ? ವ್ಯಾವಹಾರಿಕ ಸತ್ತ. ಜನನ ಸತ್ಯ ಅನ್ನೋದು ಯಾವ ಸತ್ತ? ವ್ಯಾವಹಾರಿಕ ಸತ್ತ. ಮರಣ ಸತ್ಯ ಅನ್ನೋದು ಯಾವ ಸತ್ತ? ವ್ಯಾವಹಾರಿಕ ಸತ್ತ. ಪುಣ್ಯ ಮಾಡೋನು ಯಾವುದು ಸತ್ತ? ಪುಣ್ಯ ಕರ್ತೃತ್ವ, ಪಾಪ ಕರ್ತೃತ್ವ ವ್ಯಾವಹಾರಿಕ ಸತ್ಯ. ಮತ್ತೆ ಅವುಗಳ ಫಲಗಳಾದ ಸುಖ ದುಃಖಗಳ ಭೋಕ್ತೃ ನಾನು ಅನ್ನಂತದೇ ಮಾಡಿಕೊಳ್ಳೋದು ಯಾವುದು? ವ್ಯಾವಹಾರಿಕ ಸತ್ಯ. ಮತ್ತೆ ಸತ್ತು ಎಲ್ಲಿಗೋ ಹೋಗ್ತೀನಿ, ಯಾವುದೋ 14 ಲೋಕಗಳಲ್ಲಿ ಹೋಗಿ ಮತ್ತೆ ಅಲ್ಲಿ ಪುಣ್ಯ ಮುಗಿದ ಮೇಲೆ ಪಾಪ ಮುಗಿದ ಮೇಲೆ ಹೊಳ್ಳಿ ಬರ್ತೀನಿ ಅಂತಾನಲ್ಲ, ಇವೆಲ್ಲ ಖರೆ ಅಂತವ್ಯಾವು? ವ್ಯಾವಹಾರಿಕ ಸತ್ಯ. ಈ ವ್ಯಾವಹಾರಿಕ ಸತ್ಯಕ್ಕೆ ಏನ್ ಮಾಡ್ಬೇಕಾಗ್ತದ? ಅಪರೋಕ್ಷ ಬ್ರಹ್ಮಜ್ಞಾನ. ಎಂಥದ್ದು? ಸದೃಢವಾದ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಈ ಜಗತ್ತು ಸತ್ಯತ್ವ ಭ್ರಮೆ ಏನಾಗ್ಯದ? ಅಪರೋಕ್ಷವಾಗಿರುವ ಕಾರಣ ಇದಕ್ಕೆ ಸದೃಢವಾದ ಅಪರೋಕ್ಷ ಬ್ರಹ್ಮಜ್ಞಾನನೇ ಬೇಕಾಗ್ತದೆ. ಈ ಸದೃಢವಾದ ಅಪರೋಕ್ಷ ಬ್ರಹ್ಮಜ್ಞಾನದಿಂದವೇ ಈ ಒಂದು ಜಗತ್ಸತ್ಯತ್ವದ ಅಪರೋಕ್ಷ ಭ್ರಾಂತಿ ನಿವೃತ್ತಿ ಆಗ್ತದಂತ ತಿಳ್ಕೋರಪ್ಪ ಶಿಷ್ಯ ಅಂತ ಯಾರಿಗೆ? ಅದೃಷ್ಟಿ ಮಹಾರಾಜರಿಗೆ ಸಾಧು ನಿಶ್ಚಲದಾಸರು ಹೇಳ್ತಾ ಇದ್ದಾರೆ. 234ನೇ ವಿಷಯಾಂಕದ ಪುನರಾವರ್ತನೆ ನಾಳೆ ತಗೊಳ್ಳೋಣ. 8 ಗಂಟೆ ಆಯ್ತು. ನಮಗೂ ಆಸ್ಪತ್ರೆಗೆ ಬುತ್ತಿ ತಗೊಂಡು ಹೋಗೋದವ. ಸಾಕು. ಒಳ್ಳೆ
ಏನಪ್ಪ ನಾ ಏನು ಮಾಡ್ಲಕತ್ತೀನಿ ಎಲ್ಲಿದ್ದೀನಿ ನಂಗೆ ಏನು ತಿಳಿಲಾರ್ದಂಗೆ ಆಗ್ಬಿಟ್ಟವ ತಿರ್ಗಾದ್ರೆ ಹೋಗೋದು ಬಾ ಅನ್ನ ಬರೋದು. ಅಲ್ಲಿ ಹೋಗೋದ್ರಾಗೆ ಒಂದು ತಯಾರು ಮಾಡಿರ್ತಾರೆ, ಇಲ್ಲಿ ಹೋಗ್ಬೇಕು ಅದು ಮಾಡೋಣ, ಇಲ್ಲಿ ಬರೋದ್ರಾಗೆ ಮತ್ತೊಂದು ತಯಾರು ಮಾಡಿರ್ತಾರೆ. ಶಿವಾಯ ನಮ್ಮ ಹೊಡಿ ಗಾಡಿ ಅಂತ ಓಡಿದ್ದೆ ಗಾಡಿ ಮೇಲೆ ಕೂತೆ ಭಾಳ ಟೈಮ್ ಕಳೀಲಕತ್ತೀನಿ ಈಗ ನಾನು. ಅದ್ರಾಗ ಹೆಂಗೆ ನಿಮ್ಮ ಸತ್ಸಂಗ ವ್ಯವಸ್ಥೆ ಮಾಡ್ಕೊಳಕತ್ತೀನಿ ನನಗೆ ಗೊತ್ತು. ಆಯ್ತು, ಇನ್ನೊಂದು 2-3 ದಿವ್ಸಕ್ಕೆ ಮನೆಗೆ ಬರ್ತಾಳ, ನಿಶ್ಚಿಂತೆ ಆಗ್ತೀವಿ. ಒಂದೇ ಕಡೆ ಆಗಿಬಿಡ್ತಾವೆಲ್ಲ, ಅಡ್ಡಾಡೋದು ಮುಗೀತದ. ನಾವು ನೀವು ಇನ್ನೊಂದು 3-4 ದಿವಸ ದಯವಿಟ್ಟು. ಫಸ್ಟ್ ದಿನ ಇದ್ದ ತ್ರಾಸ ಸೆಕೆಂಡ್ ದಿನ ಇಲ್ಲ, ಸೆಕೆಂಡ್ ದಿನ ಇದ್ದ ತ್ರಾಸ ಇವತ್ತೇನು ಇರಲ್ಲ. ಇದೆಲ್ಲ ವ್ಯವಸ್ಥೆ ಮಾಡಿಬಿಟ್ಟಿರ್ತೀವಲ್ಲ, ಏನಿರಲ್ಲ. ಆಯ್ತು ಹೋಗ, ಆಯ್ತು ಬಂದ್ ಮಾಡಿ, ಆಯ್ತು ಒಳ್ಳೇದಲ್ಲಪ್ಪ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣಾರ್ಥಿ. ಓಂ ಶರಣು ಶರಣಾರ್ಥಿ. ಓಡಾಡೋದ್ರಾಗ ಚಳ್ಯಾಗ ಮೂಗ್ ಬಂದಾಗ್ಬಿಟ್ಟದ. ರಾತ್ರಿ 9, 10, 11, 12 ಆಗ್ಲ ಅದು ಮೂಗೆಲ್ಲ ಬಂದಾಗಿ ನಿದ್ದೆ ಸರಿಗಾಗಲ್ದು, ಬುದ್ಧಿ ಸರಿಗಿಲ್ಲ, ಎಲ್ಲ ಹಿಂಗೆ ಮಾಡ ಎಲ್ಲ ಕೆಟ್ಟೋಗ್ಬಿಟ್ಟ. ಭಾರಿ 11 ವರ್ಷ ಗುರುಬಲ ಅದ ಅಂತ ಭಾರಿ ಮಹಾಪುರುಷ ಹುಟ್ಟಿ ಬಂದನ. ದಿನ ಅವನಿಗೆ ನೀವು ನಮಸ್ಕಾರ ಮಾಡ್ಬೇಕು, ಅವನಿಗೆ ಅವನ ಕಡೆ ನೀವು ಮಾಡಿಸ್ಕೊಳ್ಳೋದಲ್ಲ, ನೀವು ಮಾಡ್ಬೇಕು ಅವನಿಗೆ ಅಂತೇಳಿ ಎಲ್ಲ ಆಚಾರ್ಯರು ಭಾರಿ ಭವಿಷ್ಯ ಹೇಳಕತ್ತಾರ ಅವನ ಬಗ್ಗೆ. ಬಾಬಾ ಅಂದೇವಲ್ಲ, ಅವತಾರಿ ಪುರುಷನೇ ಅವನಂತ್ರಿ ಏನೋ ಹೇಳಕತ್ತಾರ. ಸೋಮೇಶ್ವರ ಅಂತ ಅವನೇನೋ ಜನ್ಮನಾಮ, ರಂಭಾಪುರಿ ಜಗದ್ಗುರುಗಳ ಹೆಸರದ. ರೇಣುಕಾಚಾರ್ಯ ಬ್ಯಾಂಕಿನವರು ರೊಕ್ಕ ಒಂದು 3-4 ಕಡೆ ಹೇಳಿದ್ದೆ. ರೇಣುಕಾಚಾರ್ಯ ಬ್ಯಾಂಕಿನವ್ರು ರೊಕ್ಕ ತಂದು ಕೊಟ್ರು, ನಿಮ್ಮ ರೊಕ್ಕ ಉಪಯೋಗ ಆಗ್ತಾವ, ಮತ್ತ ರೇಣುಕಾಚಾರ್ಯನ ಸತ್ಯ ತೋರ್ಸಂತ ಒಂದು ಸಂದಿಗ್ಧ ಗದೀವಪ್ಪ ಅಂತ ಹೇಳಿದ್ರೆ ಹಿಂಗ್ ಮ್ಯಾಲ ಹೋಗೋಣ ಬಡ ಬಡ ಬಂಡಲ್ ಹಾಕಿ ರೊಕ್ಕ ಕೊಟ್ಟು ಕಳಿಸ್ಬಿಟ್ರು. ತೊಗೊಂಡೋರಿ ಸರ್, ಆಮೇಲೆ ಸೈ ಮಾಡಕತ್ತೀರಿ ಪೇಪರ್ಗಳು. ಸತ್ಯತ್ವದ ಒಂದು ಬಲದಿಂದ ಎಲ್ಲ ಚಂದ ನೋಡೋದು, ಫಸ್ಟ್ ಕ್ಲಾಸ್ ಆನಂದ. ಓಕೆ, ಶರಣು ಶರಣಾರ್ಥಿ, ಎಲ್ಲರಿಗೂ ಶರಣು ಶರಣ.